ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಫಾರ್ ಸ್ಟೂಡೆಂಟ್ಸ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಸಹ ಸೊಲ್ಯೂಷನ್ ಚಾಪ್ಟರ್ನ ಕಂಟಿನ್ಯೂ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಸಾಲ್ಯುಬಿಲಿಟಿ ಬಗ್ಗೆ ತಿಳಿದುಕೊಳ್ಳೋಣ. ಸಾಲ್ಯುಬಿಲಿಟಿನ ನಾವು ಕನ್ನಡದಲ್ಲಿ ಕರಗುವಿಕೆ ಅಂತ ಕರಿತೀವಿ. ಇದು ಒಂದು ಕರಗುವ ಪ್ರಕ್ರಿಯೆ. ಸಾಲ್ಯುಬಿಲಿಟಿಯ ಡೆಫಿನಿಷನ್ ನಾವು ನೋಡೋದಾದರೆ, solubility of a substance is its maximum amount that can be dissolved in a specified amount of solvent at a specified temperature ಅಂತ ಹೇಳ್ತಾರೆ. ಈ ಸಾಲ್ಯುಬಿಲಿಟಿ ಡೆಫಿನಿಷನ್ ನಿಮಗೆ ಅರ್ಥ ಆಗಬೇಕಂದ್ರೆ ಇಲ್ಲಿ 3 ಪಾಯಿಂಟ್ಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ಸ್ಪೆಸಿಫೈಡ್ ಅಮೌಂಟ್ ಆಫ್ ಸಾಲ್ವೆಂಟ್, ಹಾಗೆ ಸ್ಪೆಸಿಫಿಕ್ ಟೆಂಪರೇಚರ್, ಇನ್ನೊಂದು ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಅಥವಾ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಸಾಲ್ಯೂಟ್. ಫಸ್ಟ್ ಒನ್ ಸ್ಪೆಸಿಫೈಡ್ ಅಮೌಂಟ್ ಆಫ್ ಸಾಲ್ವೆಂಟ್ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಇಲ್ಲಿ ನಾನು ವಾಟರ್ನ ತೊಗೊಂಡಿದ್ದೇನೆ. ಓಕೆ, ವಾಟರ್ ಆ್ಯಸ್ ಎ ಸಾಲ್ವೆಂಟ್ ಎಷ್ಟು ತೊಗೊಂಡಿದ್ದೀನಿ ಅಂದರೆ 50 ml ತೊಗೊಂಡಿದ್ದೀನಿ. ಓಕೆ, ಸೊ ಇಲ್ಲಿ ಸ್ಪೆಸಿಫಿಕ್ ಆಗಿ ನಾನು 50 mlನೇ ತೊಗೊಂಡಿದ್ದೀನಿ. ಓಕೆ, ಸೊ ಇದನ್ನು ನಾವು ಸ್ಪೆಸಿಫೈಡ್ ಅಮೌಂಟ್ ಅಂತ ಹೇಳ್ತೀವಿ. ಇಷ್ಟೇ ಅಮೌಂಟಲ್ಲಿ ನಮಗೆ ಸಾಲ್ವೆಂಟ್ ಇರಬೇಕು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನಾನು 50 ml ವಾಟರ್ನ ತೊಗೊಂಡಿದ್ದೀನಿ. ಇದಕ್ಕೆ ಏನು ಮಾಡ್ತೀನಿ, ನಾನು 1 ಗ್ರಾಮ್ NaCl ಅಂದರೆ ಸಾಲ್ಟ್ನ ಆ್ಯಡ್ ಮಾಡ್ತೀನಿ. ಇವಾಗ ಇದು ಕಂಪ್ಲೀಟಾಗಿ ಡಿಸಾಲ್ವ್ ಆಗಿದೆ. ಇದನ್ನೆಲ್ಲ ನಾನು ಎಲ್ಲಿ ಮಾಡಿದ್ದೀನಿ, ಇದೆಲ್ಲದನ್ನು ನಾನು ರೂಮ್ ಟೆಂಪ್ರೇಚರಲ್ಲಿ ಮಾಡಿದ್ದೀನಿ ಅಲ್ವಾ. ಸೊ ಸ್ಪೆಸಿಫಿಕ್ ಟೆಂಪ್ರೇಚರಲ್ಲಿ ನಾನು ಈ ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ. ಸೊ ಏನು ಹೇಳ್ತಾರೆ ಡೆಫಿನೇಷನಲ್ಲಿ, ಒಂದು ಪರ್ಟಿಕ್ಯುಲರ್ ಅಮೌಂಟ್ ಆಫ್ ಸಾಲ್ವೆಂಟ್ಗೆ ಅಟ್ ಪರ್ಟಿಕ್ಯುಲರ್ ಟೆಂಪ್ರೇಚರ್ನಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಸಾಲ್ಯೂಟ್ ಡಿಸಾಲ್ವ್ ಮಾಡ್ತೀವಿ ಅಂತ ಹೇಳ್ತಾರೆ. ಅಂದರೆ ಈಗ ನಾನಿಲ್ಲಿ 1 ಗ್ರಾಮ್ ಮಾಡಿದ್ದೀನಿ, ಕಂಪ್ಲೀಟಾಗಿ ಡಿಸಾಲ್ವ್ ಆಗಿದೆ. ಓಕೆ, ಅಂದರೆ ಇದರಲ್ಲಿ ಇನ್ನೂ ಜಾಸ್ತಿ NaCl ಡಿಸಾಲ್ವ್ ಆಗೋ ಕೆಪಾಸಿಟಿ ಇದೆ. ಓಕೆ, ಸೊ ನಾನು ಇನ್ನೂ ಸ್ವಲ್ಪ ಇಲ್ಲಿ NaClನ ಆ್ಯಡ್ ಮಾಡ್ತೀನಿ. NaCl ಸಹ ಇಲ್ಲಿ ಡಿಸಾಲ್ವ್ ಆಯಿತು. ಸೊ ನಾನು ಇನ್ನೂ ಜಾಸ್ತಿ ಅದೇ ರೀತಿ ಸಾಲ್ಟ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ. ಸೊ ನಾನು ಇದೇ ರೀತಿ ಈ ವಾಟರ್ಗೆ ಆ್ಯಡ್ ಮಾಡ್ತಾ ಹೋದಂತೆಲ್ಲ NaClನ ಅದು ಕರಗ್ತಾ ಹೋಗುತ್ತೆ ಅಪ್ ಟು 1 ಪಾಯಿಂಟ್. ಓಕೆ, 1 ಪಾಯಿಂಟ್ ಆದಮೇಲೆ ಆ NaCl ಕರಗೋಲ್ಲ. ನಾನು ಎಷ್ಟೇ ಕರಗಿಸಿದ್ರು ಆ NaCl ಕರಗೋಲ್ಲ. ಇಲ್ಲಿ ನೀವು ನೋಡ್ಬೋದು. ಓಕೆ, ಇಲ್ಲಿ ಸ್ವಲ್ಪ NaCl ಕರಗಿಲ್ಲ. ಒಂದು ಸ್ಪೆಸಿಫೈಡ್ ಸಾಲ್ವೆಂಟಲ್ಲಿ ನಾವೇನು ಸಲ್ಯೂಟ್ನ ಆ್ಯಡ್ ಮಾಡ್ತೀವಿ ಅದೆಲ್ಲ ಏನು ಡಿಸಾಲ್ವ್ ಆಗುತ್ತೆ ಕಂಪ್ಲೀಟ್ಲಿ ಡಿಸಾಲ್ವ್ ಆಗಿರೋದು. ಇದರಲ್ಲಿ ಕೆಲವೊಂದು ಡಿಸಾಲ್ವ್ ಆಗದೇ ಇರ್ಬೋದು, ನಾನು ಹಿಂದೆ ಏನು ತೋರಿಸ್ದೆ. ಬಟ್ ಅಪ್ ಟು ಎಲ್ಲಿವರೆಗೂ ಡಿಸಾಲ್ವ್ ಆಯ್ತಲ್ವ, ಓಕೆ, ಆ ಡಿಸಾಲ್ವ್ ಆಗಿರುತ್ತಲ್ವ ಅದಕ್ಕೆ ಒಂದು ಇಷ್ಟೇ ಅಮೌಂಟ್ ಅಂತ ಇರುತ್ತಲ್ವ. 50 mlಗೆ ಇಷ್ಟೇ NaCl ನಮಗೆ ಡಿಸಾಲ್ವ್ ಆಗುತ್ತೆ ಅಂತ ಇರುತ್ತೆ ಅಲ್ವಾ. ಸೊ ನಮಗೆ 50 ml ಸ್ಪೆಸಿಫೈಡ್ ಅಮೌಂಟ್ ಆಫ್ ಸಾಲ್ವೆಂಟ್ಗೆ ಒಂದು ಮ್ಯಾಕ್ಸಿಮಮ್ ಅಮೌಂಟ್ವರೆಗೂ ನಮಗೆ ಸಾಲ್ಯೂಟ್ ಡಿಸಾಲ್ವ್ ಆಗುತ್ತೆ ಒಂದು ಪರ್ಟಿಕ್ಯುಲರ್ ಟೆಂಪರೇಚರಲ್ಲಿ. ಅದನ್ನು ನಾವು ಸಾಲ್ಯುಬಿಲಿಟಿ ಅಂತ ಕರಿತೀವಿ. ಇವಾಗ ಡೆಫಿನೇಷನ್ ನೋಡಿ ಅರ್ಥ ಆಗುತ್ತೆ. ಸಾಲ್ಯುಬಿಲಿಟಿ ಆಫ್ ಸಬ್ಸ್ಟೆನ್ಸ್ ಈಸ್ ಇಟ್ಸ್ ಮ್ಯಾಕ್ಸಿಮಮ್ ಅಮೌಂಟ್ ದಟ್ ಕ್ಯಾನ್ ಬಿ ಡಿಸಾಲ್ವ್ಡ್ ಇನ್ ಎ ಸ್ಪೆಸಿಫೈಡ್ ಅಮೌಂಟ್ ಆಫ್ ಸಾಲ್ವೆಂಟ್ ಅಟ್ ಎ ಸ್ಪೆಸಿಫೈಡ್ ಟೆಂಪರೇಚರ್. ಅಂದರೆ ಒಂದು ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಸಲ್ಯೂಟ್ ಬಂದುಬಿಟ್ಟು ಪರ್ಟಿಕ್ಯುಲರ್ ಅಮೌಂಟ್ ಆಫ್ ಸಾಲ್ವೆಂಟ್ನಲ್ಲಿ ಡಿಸಾಲ್ವ್ ಆಗುತ್ತೆ ಅಟ್ ಪರ್ಟಿಕ್ಯುಲರ್ ಟೆಂಪ್ರೇಚರ್. ಅದನ್ನು ನಾವು ಸಾಲ್ಯುಬಿಲಿಟಿ ಅಂತ ಕರಿತೀವಿ. ಒಂದು ವೇಳೆ ಇಲ್ಲೇನಾದ್ರೂ ಎಕ್ಸ್ ಬೇಕಾಗಿರುತ್ತೆ ಅಂದ್ಕೊಳ್ಳಿ 50 ml ವಾಟರ್ಗೆ, ಅದನ್ನೇ ಏನಾದ್ರೂ ನಾವು 100 ml ವಾಟರ್ ತೊಗೊಂಡ್ರೆ ನಮಗೆ ಎಕ್ಸ್ಗಿಂತ ಜಾಸ್ತಿ ಬೇಕಾಗುತ್ತೆ ಅಲ್ವಾ. ನಮಗೆ ಇದೇ ಎಕ್ಸ್ನೇ ನಾವು 100 ml ಡಿಸಾಲ್ವ್ ಮಾಡಿಬಿಟ್ಟು ಇದ್ರದ್ದು ಸಾಲ್ಯುಬಿಲಿಟಿ ಅಂತ ಹೇಳೋದಕ್ಕೆ ಆಗಲ್ಲ. ಓಕೆ, ನಾವು ಇಲ್ಲಿ ಇನ್ಕ್ರೀಸ್ ಮಾಡಿದ್ರೆ ನಮ್ಮ ಸಲ್ಯೂಟ್ ಅಮೌಂಟ್ ಸಹ ಇನ್ಕ್ರೀಸ್ ಆಗುತ್ತೆ. ಸೊ ಅದಕ್ಕೆ ಏನು ಹೇಳ್ತೀವಿ, ಸ್ಪೆಸಿಫಿಕ್ ಅಮೌಂಟಲ್ಲಿ ಅಂದರೆ ಸ್ಪೆಸಿಫಿಕ್ ಇಷ್ಟೇ ಅಮೌಂಟ್ ಸಾಲ್ವೆಂಟ್ನಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಸಾಲ್ಯೂಟ್ನ ನಾವು ಡಿಸಾಲ್ವ್ ಮಾಡ್ಬೋದು ಆ ಸ್ಪೆಸಿಫೈಡ್ ಟೆಂಪ್ರೇಚರಲ್ಲಿ, ಅದನ್ನು ನಾವು ಸಾಲ್ಯುಬಿಲಿಟಿ ಅಂತ ಕರಿತೀವಿ. ನೆಕ್ಸ್ಟ್, ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ಸಾಲ್ಯುಬಿಲಿಟಿ. ಸಾಲ್ಯುಬಿಲಿಟಿನ ಯಾವೆಲ್ಲ ಫ್ಯಾಕ್ಟರ್ಸ್ ಎಫೆಕ್ಟ್ ಮಾಡುತ್ತೆ ಅಂತ ನೋಡೋಣ. ಫಸ್ಟ್ ಒನ್, ನೇಚರ್ ಆಫ್ ಸಾಲ್ಯೂಟ್. 2 ವಾಟರ್ ಇರುವ ಬೌಲ್ಗಳನ್ನು ತಗೊಳ್ಳಿ. ಒಂದು ವಾಟರ್ ಬೌಲ್ಗೆ ಆಯಿಲ್ನ ಆ್ಯಡ್ ಮಾಡಿ, ಇನ್ನೊಂದು ವಾಟರ್ ಬೌಲ್ಗೆ NaClನ ಆ್ಯಡ್ ಮಾಡಿ. ಅಬ್ಸರ್ವ್ ಮಾಡಿದ್ರೆ ಏನು ಗೊತ್ತಾಗುತ್ತೆ, NaClನ ಏನು ವಾಟರ್ಗೆ ಆ್ಯಡ್ ಮಾಡಿರ್ತೀವಿ ಅದು ಕಂಪ್ಲೀಟಾಗಿ ಡಿಸಾಲ್ವ್ ಆಗಿರುತ್ತೆ. ಹಾಗೆ ಆಯಿಲ್ನ ಏನು ವಾಟರ್ಗೆ ಆ್ಯಡ್ ಮಾಡಿರ್ತೀವಿ ಅದು ಕಂಪ್ಲೀಟಾಗಿ ಡಿಸಾಲ್ವ್ ಆಗಿಲ್ಲ. ಇದರಿಂದ ಏನು ಗೊತ್ತಾಗುತ್ತೆ, ಇಲ್ಲಿ 2 ಬೌಲ್ನಲ್ಲಿ ವಾಟರ್ ಇದೆ, ಆದರೆ ಸಲ್ಯೂಟ್ ಒಂದು ಬೌಲಲ್ಲಿ NaCl ಇದೆ, ಇನ್ನೊಂದು ಬೌಲಲ್ಲಿ ಆಯಿಲ್ ಇದೆ. ಅಂದರೆ ಇಲ್ಲಿ ಸಲ್ಯೂಟ್ ಬಂದು ನಮಗೆ ಸಾಲ್ಯುಬಿಲಿಟಿನ ಎಫೆಕ್ಟ್ ಮಾಡುತ್ತೆ. ನೆಕ್ಸ್ಟ್, ನೇಚರ್ ಆಫ್ ಸಾಲ್ವೆಂಟ್. 2 ಬೌಲ್ಗಳನ್ನು ತಗೊಳ್ಳಿ. ಒಂದು ಬೌಲ್ನಲ್ಲಿ ವಾಟರ್ನ ತಗೊಳ್ಳಿ, ಇನ್ನೊಂದು ಬೌಲ್ನಲ್ಲಿ ಆಯಿಲ್ನ ತಗೊಳ್ಳಿ. ಇವೆರಡನ್ನು ಸಾಲ್ವೆಂಟ್ ಆಗಿ ಕನ್ಸಿಡರ್ ಮಾಡಿ. ಒಂದು ಬೌಲ್ಗೆ NaClನ ಆ್ಯಡ್ ಮಾಡಿ, ಇನ್ನೊಂದು ಬೌಲ್ಗೂ ಸಹ NaClನ ಆ್ಯಡ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿ.
ಇವಾಗ ಅಬ್ಸರ್ವ್ ಮಾಡಿ, ನಾವು ವಾಟರ್ನಲ್ಲಿ ಮಿಕ್ಸ್ ಮಾಡಿರೋ NaCl ಕಂಪ್ಲೀಟಾಗಿ ಡಿಸಾಲ್ವ್ ಆಗಿರುತ್ತೆ, ಆದರೆ ಆಯಿಲ್ನಲ್ಲಿ ಮಿಕ್ಸ್ ಮಾಡಿರೋ NaCl ಡಿಸಾಲ್ವ್ ಆಗಿರಲ್ಲ. ಇದರಿಂದ ನಮಗೇನು ಗೊತ್ತಾಗುತ್ತೆ, ಈ ಎರಡರಲ್ಲೂ ಕಾಮನ್ ಇರೋದು ಯಾವುದು NaCl, ಬಟ್ ಡಿಫ್ರೆಂಟ್ ಆಗಿರೋದು ಯಾವುದು ಸಾಲ್ವೆಂಟ್, ದಟ್ ಈಸ್ ವಾಟರ್ ಹಾಗೆ ಆಯಿಲ್. ಸೊ ಸಾಲ್ವೆಂಟ್ ಇಲ್ಲಿ ನಮಗೆ ಸಾಲ್ಯುಬಿಲಿಟಿನ ಎಫೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಫ್ಯಾಕ್ಟರ್ ಈಸ್ ಟೆಂಪರೇಚರ್. ಇಲ್ಲಿ 2 ಬೌಲ್ಗಳನ್ನು ತಗೊಳ್ಳಿ, ಒಂದರಲ್ಲಿ ನಾರ್ಮಲ್ ವಾಟರ್ ತಗೊಳ್ಳಿ, ಇನ್ನೊಂದರಲ್ಲಿ ಹಾಟ್ ವಾಟರ್ ತಗೊಳ್ಳಿ. ಎರಡಕ್ಕೂ NaClನ ಆ್ಯಡ್ ಮಾಡಿ, ಸೇಮ್ ಅಮೌಂಟ್ ಆಫ್ NaClನ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ. ಒಂದು ಟೈಮ್ ಆದಮೇಲೆ ಪರ್ಟಿಕ್ಯುಲರ್ ಅಮೌಂಟ್ ಆಫ್ ಸಾಲ್ಯೂಟ್ ಬಂದುಬಿಟ್ಟು ನಾರ್ಮಲಲ್ಲಿ ಡಿಸಾಲ್ವ್ ಆಗಲ್ಲ, ಬಟ್ ಅದು ಹಾಟ್ ವಾಟರಲ್ಲಿ ಡಿಸಾಲ್ವ್ ಆಗಿರುತ್ತೆ. ಇದರಿಂದ ಏನು ಗೊತ್ತಾಗುತ್ತೆ ನಮಗೆ, ಇಲ್ಲಿ 2 ಕಾಮನ್ ಏನಿದೆ, ವಾಟರ್, ಬಟ್ ನಮಗೆ ಮೇನಾಗಿ ಏನು ಡಿಫ್ರೆನ್ಸ್ ಇರೋದು ಟೆಂಪರೇಚರ್ ಅಲ್ವಾ. ಸೊ ಇಲ್ಲಿ ಟೆಂಪರೇಚರ್ ಬಂದುಬಿಟ್ಟು ಸಹ ಸಾಲ್ಯುಬಿಲಿಟಿನ ನಮಗೆ ಎಫೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಫ್ಯಾಕ್ಟರ್ ಬಂದುಬಿಟ್ಟು ಪ್ರೆಷರ್. ಇಲ್ಲಿ ಪ್ರೆಷರ್ನ ನಾನು ಎಕ್ಸ್ಪೆರಿಮೆಂಟ್ ರೂಪದಲ್ಲಿ ಹೇಳೋಲ್ಲ, ಅದನ್ನು ಏನಕ್ಕಂದರೆ ಮುಂದೆ ಹೇಳ್ತೇನೆ. ಇವಾಗ ಅಬ್ಸರ್ವ್ ಮಾಡಿ, ಫಾರ್ ಎಕ್ಸಾಂಪಲ್ ನಿಮಗೆ ಇನ್ನೂ 1 ವರ್ಷ ಇದೆ ಅಂತ ಅಂದ್ಕೊಳ್ಳಿ ಆ್ಯನ್ಯುವಲ್ ಎಕ್ಸಾಮ್ ಬರೆಯೋದಕ್ಕೆ. ಇವಾಗ ನೀವು ಓದಿದ್ರೆ ಕೆಲವೊಂದು ಟಾಪಿಕ್ಗಳು ಅರ್ಥ ಆಗಲ್ಲ. ಅದೇ ನಿಮಗೆ ನಾಳೆ ಎಕ್ಸಾಮ್ ಇದೆ ಅಂತ ಅಂದ್ಕೊಳ್ಳಿ, ನೀವು ತುಂಬ ಬೇಗ ಆ ಟಾಪಿಕ್ನ ಕವರ್ ಮಾಡಿಬಿಡ್ತೀರಾ. ಏನಕ್ಕೆ ಅಂದರೆ ಇದು ಡ್ಯೂ ಟು ದ ಪ್ರೆಷರ್, ನಿಮಗೆ ಅದು ಆಗುತ್ತೆ. ಸೊ ಹಾಗಾದರೆ ನಾವು ಎಲ್ಲ ಟಾಪಿಕ್ಗಳನ್ನು ಎಕ್ಸಾಮ್ ಹಿಂದಿನ ದಿನವೇ ಓದ್ಬೋದಾ? ಇಲ್ಲ, ಇದು ಎಲ್ಲ ಕಡೆ ಎಫೆಕ್ಟ್ ಮಾಡಲ್ಲ. ಏನಕ್ಕಂದರೆ ಪ್ರೆಷರ್ ಅನ್ನೋದು ಸಹ ಹಾಗೆ, ಇದು ಕೆಲವೊಂದು ಕಡೆ ಅಪ್ಲೈ ಆಗುತ್ತೆ, ಕೆಲವೊಂದು ಕಡೆ ಅಪ್ಲೈ ಆಗಲ್ಲ. ಅದಕ್ಕೆ ಅದರದೇ ಆದಂಥ ಕ್ರೈಟೀರಿಯಾಸ್ ಇರುತ್ತೆ. ಆ ಕ್ರೈಟೀರಿಯಾಗಳನ್ನು ನಾವು ನೆಕ್ಸ್ಟ್ ಓದೋಣ. 2 ತರಹದ ಲಿಕ್ವಿಡ್ ಸೊಲ್ಯೂಷನ್ಗಳನ್ನು ಕನ್ಸಿಡರ್ ಮಾಡಿ. ಒಂದು ಸಾಲಿಡ್ ಇನ್ ಲಿಕ್ವಿಡ್, ಇಲ್ಲಿ ಸಾಲಿಡ್ ಸಲ್ಯೂಟ್ ಆಗಿದ್ದು ಲಿಕ್ವಿಡ್ ಸಾಲ್ವೆಂಟ್ ಆಗಿರುತ್ತೆ. ಇನ್ನೊಂದು ಗ್ಯಾಸ್ ಇನ್ ಲಿಕ್ವಿಡ್, ಇಲ್ಲಿ ಗ್ಯಾಸ್ ಸಾಲ್ಯೂಟ್ ಆಗಿಬಿಟ್ಟು ಲಿಕ್ವಿಡ್ ಸಾಲ್ವೆಂಟ್ ಆಗಿರುತ್ತೆ. ಈ ತರಹದ ಲಿಕ್ವಿಡ್ ಸೊಲ್ಯೂಷನ್ಗಳಲ್ಲಿ ನೇಚರ್ ಆಫ್ ಸಾಲ್ಯೂಟ್, ನೇಚರ್ ಆಫ್ ಸಾಲ್ವೆಂಟ್, ಟೆಂಪ್ರೇಚರ್, ಪ್ರೆಷರ್ ಹೇಗೆ ಎಫೆಕ್ಟ್ ಮಾಡುತ್ತೆ ಅಂತ ನೋಡೋಣ. ದಟ್ ಈಸ್ ಎಫೆಕ್ಟ್ ಆಫ್ ದೀಸ್ ಫ್ಯಾಕ್ಟರ್ಸ್ ಇನ್ ಸೊಲ್ಯೂಷನ್ಸ್. ಫಸ್ಟ್ ಒನ್, ಸಾಲ್ಯುಬಿಲಿಟಿ ಆಫ್ ಸಾಲಿಡ್ ಇನ್ ಎ ಲಿಕ್ವಿಡ್. ಅಂದರೆ ಒಂದು ಸಾಲಿಡ್ನ ಲಿಕ್ವಿಡ್ನಲ್ಲಿ ಡಿಸಾಲ್ವ್ ಮಾಡಿದಾಗ ಅದರ ಸಾಲ್ಯುಬಿಲಿಟಿ ಹೇಗಿರುತ್ತೆ ಅಂತ ನೋಡೋಣ. ಇಲ್ಲಿ ನೀವು ಒಂದು ತಿಳ್ಕೋಬೇಕು, ನಾಟ್ ಎವ್ರಿ ಸಾಲ್ಯೂಟ್ ಡಿಸಾಲ್ವ್ಸ್ ಇನ್ ಪರ್ಟಿಕ್ಯುಲರ್ ಸಾಲ್ವೆಂಟ್. ಇದರ ಅರ್ಥ ಏನು ಅಂದರೆ, ನಮಗೆ ತುಂಬ ಸಾಲ್ಯೂಟ್ಗಳು ಇರುತ್ತೆ. ಈ ಎಲ್ಲ ಸಾಲ್ಯೂಟ್ಗಳನ್ನು ನಾವು ಒಂದೇ ಸಾಲ್ವೆಂಟ್ನಲ್ಲಿ ಡಿಸಾಲ್ವ್ ಮಾಡಿದ್ರೆ ಅದು ಡಿಸಾಲ್ವ್ ಆಗಲ್ಲ ಅನ್ನೋದೇ ಇದರ ಅರ್ಥ. ಫಾರ್ ಎಕ್ಸಾಂಪಲ್, ಒಂದು ಬೌಲಲ್ಲಿ ವಾಟರ್ ತಗೊಳ್ಳಿ, ನೀವು ಆ ವಾಟರ್ಗೆ NaCl ಅಥವಾ ಶುಗರ್ನ ಆ್ಯಡ್ ಮಾಡಿದ್ರೆ ಅದು ಕಂಪ್ಲೀಟಾಗಿ ಡಿಸಾಲ್ವ್ ಆಗುತ್ತೆ. ಅದೇ NaCl ಶುಗರ್ನ ನೀವೇನಾದ್ರೂ ಬೆಂಝೀನ್ಗೆ ಆ್ಯಡ್ ಮಾಡಿದ್ರೆ ಅದು ಡಿಸಾಲ್ವ್ ಆಗಲ್ಲ, ಅದು ಹಾಗೆ ಸೆಟಲ್ ಆಗಿಬಿಡುತ್ತೆ. ಒಂದು ವೇಳೆ ಬೆಂಝೀನ್ಗೆ ನ್ಯಾಫ್ಥಲೀನ್ ಅಥವಾ ಆಂಥ್ರಸೀನ್ನ ಏನಾದರೂ ನಾವು ಆ್ಯಡ್ ಮಾಡಿದ್ರೆ ಅದು ಬೆಂಝೀನಲ್ಲಿ ಕಂಪ್ಲೀಟಾಗಿ ಡಿಸಾಲ್ವ್ ಆಗುತ್ತೆ. ಅದೇ ನ್ಯಾಫ್ಥಲೀನ್ ಅಥವಾ ಆಂಥ್ರಸೀನ್ನ ನಾವೇನಾದ್ರೂ ವಾಟರ್ನಲ್ಲಿ ಡಿಸಾಲ್ವ್ ಮಾಡಿದ್ರೆ ಅದು ಡಿಸಾಲ್ವ್ ಆಗಲ್ಲ. 4 ಕೇಸ್ನಲ್ಲಿ ನಮಗೇನು ಗೊತ್ತಾಗುತ್ತೆ ಅಂದರೆ, ಫಸ್ಟ್ ಕೇಸ್ನಲ್ಲಿ ಸಲ್ಯೂಟ್ ಹಾಗೆ ಸಾಲ್ವೆಂಟ್ ಎರಡೂ ಪೋಲಾರ್ ಆಗಿದೆ. ಸೆಕೆಂಡ್ ಕೇಸಲ್ಲಿ ಸಲ್ಯೂಟ್ ಬಂದುಬಿಟ್ಟು ಪೋಲಾರ್ ಆಗಿದೆ, ಸಾಲ್ವೆಂಟ್ ಬಂದುಬಿಟ್ಟು ನಾನ್ ಪೋಲಾರ್ ಆಗಿದೆ. ಥರ್ಡ್ ಕೇಸಲ್ಲಿ ಸಲ್ಯೂಟ್ ಸಾಲ್ವೆಂಟ್ ಎರಡೂ ಸಹ ನಾನ್ ಪೋಲಾರ್ ಆಗಿದೆ. ಫೋರ್ತ್ ಕೇಸಲ್ಲಿ ಸಲ್ಯೂಟ್ ನಾನ್ ಪೋಲಾರ್ ಆಗಿದೆ, ಸಾಲ್ವೆಂಟ್ ಪೋಲಾರ್ ಆಗಿದೆ. ಇದನ್ನು ಯಾವ ರೀತಿ ನಾವು ಕನ್ಕ್ಲೂಡ್ ಮಾಡ್ಬೋದು ಅಂದರೆ, ಒಂದು ಪೋಲಾರ್ ಸಾಲ್ಯೂಟ್ ಬಂದುಬಿಟ್ಟು ಯಾವಾಗಲೂ ಪೋಲಾರ್ ಸಾಲ್ವೆಂಟಲ್ಲೇ ಡಿಸಾಲ್ವ್ ಆಗುತ್ತೆ, ಹಾಗೆ ನಾನ್ ಪೋಲಾರ್ ಸಾಲ್ಯೂಟ್ ಬಂದುಬಿಟ್ಟು ನಾನ್ ಪೋಲಾರ್ ಸಾಲ್ವೆಂಟಲ್ಲೇ ಡಿಸಾಲ್ವ್ ಆಗುತ್ತೆ. ಇದನ್ನು ಓವರಲ್ ಆಗಿ ನಾವು ಲೈಕ್ ಡಿಸಾಲ್ವ್ಸ್ ಲೈಕ್ ಅಂತ ಕರಿತೀವಿ. ಅಂದರೆ ಪೋಲಾರ್ ಬಂದುಬಿಟ್ಟು ಪೋಲಾರ್ನ ಮಾತ್ರ ಇಷ್ಟಪಡುತ್ತೆ, ಹಾಗೆ ನಾನ್ ಪೋಲಾರ್ ಬಂದುಬಿಟ್ಟು ನಾನ್ ಪೋಲಾರ್ನ ಮಾತ್ರ ಇಷ್ಟಪಡುತ್ತೆ. ಇದು ಏನಕ್ಕೆ ಹಾಗಾಗುತ್ತೆ ಅಂತ ನೋಡೋದಾದರೆ, ಅವುಗಳಲ್ಲಿ ಸಿಮಿಲರ್ ಇಂಟರ್ ಮಾಲಿಕ್ಯುಲರ್ ಇಂಟರಾಕ್ಷನ್ಸ್ ಇರುತ್ತೆ, ಆದ್ರಿಂದ ಲೈಕ್ ಡಿಸಾಲ್ವ್ಸ್ ಲೈಕ್ಸ್ ಆಗುತ್ತೆ. ನಿಮಗೆ ಸಾಲ್ಯುಬಿಲಿಟಿ ಅಂದರೆ ಏನು ಗೊತ್ತಾಯಿತು, ಇಲ್ಲಿ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಸಾಲ್ಯೂಟ್ ಇರುತ್ತೆ ಅಂತ ಗೊತ್ತಾಯಿತು, ಹಾಗೆ ಸ್ಪೆಸಿಫೈಡ್ ಅಮೌಂಟ್ ಆಫ್ ಸಾಲ್ವೆಂಟ್ ಇರುತ್ತೆ ಅಂತ ಗೊತ್ತಾಯಿತು, ಹಾಗೆ ಇಲ್ಲಿ ಇದು ಸ್ಪೆಸಿಫಿಕ್ ಟೆಂಪರೇಚರಲ್ಲಿ ನಡೆಯುತ್ತೆ ಅಂತ ಗೊತ್ತಾಯಿತು, ಹಾಗೆ ಇಲ್ಲಿ ಲೈಕ್ ಡಿಸಾಲ್ವ್ಸ್ ಲೈಕ್ಸ್ ಆಗುತ್ತೆ ಅಂತ ಗೊತ್ತಾಯಿತು. ಅಂದರೆ ಪೋಲಾರ್ ಡಿಸಾಲ್ವ್ಸ್ ಇನ್ ಪೋಲಾರ್ ಸಾಲ್ವೆಂಟ್, ನಾನ್ ಪೋಲಾರ್ ಸಾಲ್ಯೂಟ್ ಡಿಸಾಲ್ವ್ಸ್ ಇನ್ ನಾನ್ ಪೋಲಾರ್ ಸಾಲ್ವೆಂಟ್ ಅಂತ ಗೊತ್ತಾಯಿತು. ಇಷ್ಟೊತ್ತೇನೋ ನೀವು ಈ ಸಾಲ್ಯುಬಿಲಿಟಿ ಬಗ್ಗೆ ಕೇಳಿದೀರಾ, ಇದು ಕೇವಲ 10% ಮಾತ್ರ. ಹೌದು, ಇನ್ನೂ 90% ಏನಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಇನ್ನೂ ಮಿಕ್ಕಿರೋದನ್ನ ನೀವು ಕ್ಲೀನಾಗಿ ಅರ್ಥ ಮಾಡ್ಕೋಬೇಕಾದ್ರೆ ನಿಮಗೆ ಇಂಪಾರ್ಟೆಂಟ್ ಟಾಪಿಕ್ ಗೊತ್ತಾಗಬೇಕಾಗುತ್ತೆ. ಅದು ಏನಂದ್ರೆ ಡೈನಮಿಕ್ ಈಕ್ವಿಲಿಬ್ರಿಯಂ. ಡೈನಮಿಕ್ ಈಕ್ವಿಲಿಬ್ರಿಯಂ ಅಂದ್ರೆ ಏನು? ಈ ಡೈನಮಿಕ್ ಈಕ್ವಿಲಿಬ್ರಿಯಂನ ನೀವು ಅರ್ಥ ಮಾಡ್ಕೋಬೇಕಂದ್ರೆ ನಿಮ್ಗೆ ಡಿಸಲ್ಯೂಷನ್ ಅಂದ್ರೆ ಏನು ಅಂತ ಗೊತ್ತಿರಬೇಕು, ಕ್ರಿಸ್ಟಲೈಸೇಷನ್ ಅಂದ್ರೆ ಏನು ಅಂತ ಗೊತ್ತಿರಬೇಕು, ಸ್ಯಾಚುರೇಟೆಡ್ ಸೊಲ್ಯೂಷನ್ ಗೊತ್ತಿರಬೇಕು, ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ ಗೊತ್ತಿರಬೇಕು, ಹಾಗೆ ಸೂಪರ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಗೊತ್ತಿರಬೇಕು. ಇವಾಗ ಈ ಎಲ್ಲಾ ಟಾಪಿಕ್ ಗಳ ಬಗ್ಗೆ ಇನ್ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ಫಸ್ಟ್ ಒನ್, ಸ್ಯಾಚುರೇಟೆಡ್ ಸೊಲ್ಯೂಷನ್.
ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂದ್ರೆ ಏನು? ಎ ಸೊಲ್ಯೂಷನ್ ಇನ್ ವಿಚ್ ನೋ ಮೋರ್ ಸೊಲ್ಯೂಟ್ ಕ್ಯಾನ್ ಬಿ ಡಿಸಾಲ್ವ್ಡ್ ಅಟ್ ದ ಸೇಮ್ ಟೆಂಪರೇಚರ್ ಅಂಡ್ ಪ್ರೆಷರ್ ಈಸ್ ಕಾಲ್ಡ್ ಎ ಸ್ಯಾಚುರೇಟೆಡ್ ಸೊಲ್ಯೂಷನ್. ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಸಾಲ್ವೆಂಟ್ ನ ಕನ್ಸಿಡರ್ ಮಾಡಿ. ಓಕೆ, ಒಂದು ಸಾಲ್ವೆಂಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ವಾಟರ್ ನ ಕನ್ಸಿಡರ್ ಮಾಡಿ. ಈ ವಾಟರ್ ಅಲ್ಲಿ ನಾವೇನಾದ್ರೂ ಸಲ್ಯೂಟ್ ಆಡ್ ಮಾಡ್ತೀವಿ ಅನ್ಕೊಳ್ಳಿ. ಓಕೆ, ಇದು NaCl ಅಂತ ಕನ್ಸಿಡರ್ ಮಾಡಿ. ಓಕೆ, ಇದು ಒಂದೇನಿದೆ, ಇದು ಒಂದು ಬಂದ್ಬಿಟ್ಟು NaCl ಅಂತ ಕನ್ಸಿಡರ್ ಮಾಡಿ. ಓಕೆ, NaCl 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 ಈ ತರ NaCl ಸಲ್ಯೂಟ್ ಅನ್ನ ನಾವು ಸಾಲ್ವೆಂಟ್ ಅಲ್ಲಿ ಆಡ್ ಮಾಡ್ತೀವಿ ಅಂತ ಅನ್ಕೊಳ್ಳಿ. ಒಂದು ಸಲ್ಯೂಟ್ ನ ಸಾಲ್ವೆಂಟ್ ನಲ್ಲಿ ಆಡ್ ಮಾಡಿದಾಗ ಏನಾಗುತ್ತೆ? ಅದು ನಮ್ಗೆ ಸೊಲ್ಯೂಷನ್ ಆಗುತ್ತೆ. ಅಂದ್ರೆ ಯಾವಾಗ ಈ NaCl ನಮ್ಗೆ ವಾಟರ್ ಒಳಗಡೆ ಬರುತ್ತೋ ಅದು ಕಂಪ್ಲೀಟ್ ಆಗಿ ಡಿಸಾಲ್ವ್ ಆಗ್ಬಿಡುತ್ತೆ. ಓಕೆ, ಕಂಪ್ಲೀಟ್ ಅಲ್ಲಿ ಡಿಸಾಲ್ವ್ ಆಗುತ್ತೆ ಅಂದ್ರೆ ಏನು? ಇದು Na ಸಪರೇಟ್, Cl ಸಪರೇಟ್, Na ಸಪರೇಟ್, Cl ಸಪರೇಟ್, ಈ ತರ ನಮ್ಗೆ ಇದು ಕಂಪ್ಲೀಟ್ ಆಗಿ ಸಪರೇಟ್ ಆಗ್ಬಿಟ್ಟು NaCl ಬಂದ್ಬಿಟ್ಟು ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಲ್ವಾ. ಸೊ ಒಂದು ಸಲ್ಯೂಟ್ ನ ಸಾಲ್ವೆಂಟ್ ಗೆ ಆಡ್ ಮಾಡಿದಾಗ ಅದು ನಮ್ಗೆ ಸೊಲ್ಯೂಷನ್ ಆಗುತ್ತೆ. ಅಂದ್ರೆ ಇಲ್ಲಿ ನಮ್ಗೆ ಹೋಮೋಜಿನಸ್ ಮಿಕ್ಸ್ಚರ್ ಇರುತ್ತೆ ಅಲ್ವಾ. ಇದು ನಮ್ಗೆ ಗೊತ್ತಿದೆ. ನಾವು ಫರ್ದರ್ ಈ ಸೊಲ್ಯೂಷನ್ಗೆ ಅಗೇನ್ ನಾವು NaCl ನ ಆಡ್ ಮಾಡಿದ್ವಿ ಅಂತ ಅನ್ಕೊಳ್ಳಿ. ಓಕೆ, ಅಗೇನ್ ಈ ಸೊಲ್ಯೂಷನ್ಗೆ ನಾವು ಅಗೇನ್ ಸಲ್ಯೂಟ್ ನ ಆಡ್ ಮಾಡಿದ್ವಿ. ಅವಾಗ ಏನಾಗುತ್ತೆ? ಅಗೇನ್ ಅದು ನಮ್ಗೆ ಡಿಸಾಲ್ವ್ ಆಗ್ಬಿಟ್ಟು NaCl ಸಪರೇಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಅಗೇನ್ ಮತ್ತೆ ನಾವು ಸಲ್ಯೂಟ್ ನ ಆಡ್ ಮಾಡಿದ್ವಿ ಅನ್ಕೊಳ್ಳಿ. ಓಕೆ, ಈ ಸೊಲ್ಯೂಷನ್ ಏನಿರುತ್ತೆ ಅಗೇನ್ ಮತ್ತೆ ನಾವು ಸಲ್ಯೂಟ್ ಆಡ್ ಮಾಡಿದ್ವಿ. ಅವಾಗ ಏನಾಗುತ್ತೆ? ಮತ್ತೆ ಅದು ನಮಗೆ ಡಿಸಾಲ್ವ್ ಆಗ್ಬಿಟ್ಟು NaCl ಸಪರೇಟ್ ಆಗುತ್ತೆ. ಸೊ ಈ ಪ್ರೊಸೆಸ್ ಕಂಟಿನ್ಯೂ ಆಗುತ್ತೆ ಎಲ್ಲಿವರೆಗೂ? ಅಪ್ ಟು ಸಮ್ ಎಕ್ಸ್ಟೆಂಟ್ ವರ್ಗೂ. ಲಾಸ್ಟ್ ಅಲ್ಲಿ ಏನಾಗುತ್ತೆ? ಅಟ್ ಸಮ್ ಸ್ಟೇಜ್ ನಾವು ಲಾಸ್ಟ್ ಯಾವಾಗ NaCl ಆಡ್ ಮಾಡ್ತೀವಿ ಅಟ್ ಸಮ್ ಸ್ಟೇಜ್ ಅದು ನಮಗೆ ಡಿಸಾಲ್ವ್ ಆಗಲ್ಲ. ಡಿಸಾಲ್ವ್ ಆಗೋದ್ರ ಬದಲು ಏನಾಗುತ್ತೆ? ಅದು ನಮಗೆ ಸೆಟಲ್ ಆಗ್ಬಿಡುತ್ತೆ. ಅಂದ್ರೆ ನಮಗೆ ಅದು ಡಿಸಾಲ್ವ್ ಆಗಲ್ಲ. ಓಕೆ, ಇಲ್ಲಿ ಅರ್ಥ ಆಗ್ತಿದ್ಯಾ? ಫಸ್ಟ್ ನಾವು NaCl ಎಲ್ಲ ಆಡ್ ಮಾಡ್ತಾ ಇದ್ವಿ, ಆಮೇಲೆ ಅಪ್ ಟು ಸಮ್ ಟೈಮ್ ಆದ್ಮೇಲೆ ನಾವು ತುಂಬಾ ಕಾನ್ಸಂಟ್ರೇಷನ್ NaCl ಆಡ್ ಮಾಡಿದಾಗ ಅಲ್ಲಿ ಡಿಸಾಲ್ವ್ ಆಗೋದಕ್ಕೆ ಅದಕ್ಕೆ ಆಗಲ್ಲ. ಯಾವುದಕ್ಕೆ? ಸಲ್ಯೂಟ್ಗೆ. ಅವಾಗ ಅದೇನ್ ಮಾಡುತ್ತೆ? ಇಲ್ಲಿ ಕಂಪ್ಲೀಟ್ ಆಗಿ ಅದು ಡಿಸಾಲ್ವ್ ಆಗಲ್ಲ. ಅದೇನ್ ಮಾಡುತ್ತೆ? ಡಿಸಾಲ್ವ್ ಆಗೋದ್ರ ಬದಲು ಅದು ನಮಗೆ NaCl ಅದೇ ರೂಪದಲ್ಲಿ ಇರುತ್ತೆ. ಓಕೆ, ಇದೆಲ್ಲ Na ಪ್ಲಸ್ Cl ಫಸ್ಟ್ ಸಪರೇಟ್ ಆಗಿರುತ್ತೆ. ಬಟ್ ಇಲ್ಲಿ ಏನಾಗುತ್ತೆ? NaCl ಹಾಗೆ ಕೂತ್ ಬಿಡುತ್ತೆ, ಅಲ್ಲಿ ಅದು ಡಿಸಾಲ್ವ್ ಆಗೋದಿಲ್ಲ. ಇದನ್ನ ನಾವೇನ್ ಕರಿತೀವಿ ಅಂದ್ರೆ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಕರಿತೀವಿ. ಅಂದ್ರೆ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂದ್ರೆ ಏನು? ಎ ಸೊಲ್ಯೂಷನ್ ಇನ್ ವಿಚ್, ಅಂದ್ರೆ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅನ್ನೋದು ಒಂದು ಸೊಲ್ಯೂಷನ್ ಇನ್ ವಿಚ್ ನೋ ಮೋರ್ ಸೊಲ್ಯೂಟ್ ಕ್ಯಾನ್ ಬಿ ಡಿಸಾಲ್ವ್ಡ್. ಅಂದ್ರೆ ಇಲ್ಲಿ ನಾವು ಸಲ್ಯೂಟ್ ನ ಹಾಕಿದಾಗೂ ಕೂಡ ಅಲ್ಲಿ ಸಲ್ಯೂಟ್ ಡಿಸಾಲ್ವ್ ಆಗ್ತಿಲ್ಲ. ಅಟ್ ದ ಸೇಮ್ ಟೆಂಪರೇಚರ್ ಅಂಡ್ ಪ್ರೆಷರ್ ಈಸ್ ಕಾಲ್ಡ್ ಎ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಕೇಳ್ತಾರೆ. ಇದು ನಿಮಗೆ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಗೊತ್ತಾಯ್ತು ಅಲ್ವಾ. ಅಂದ್ರೆ ಇಲ್ಲಿ ನಿಮಗೆ ಆಲ್ರೆಡಿ ಸೊಲ್ಯೂಷನ್ ಇರುತ್ತೆ, ಮತ್ತೆ ನೀವು ಎಕ್ಸ್ಟ್ರಾ ಸಲ್ಯೂಟ್ ಆಡ್ ಮಾಡಿದ್ರೆ ಅದು ಇಲ್ಲಿ ಡಿಸಾಲ್ವ್ ಆಗ್ತಿಲ್ಲ, ಅದನ್ನ ನೀವು ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಕರಿತೀರಾ. ಇಲ್ಲಿ ಬನ್ನಿ, ಈ ಸೊಲ್ಯೂಷನ್ ಇದೆಯಲ್ಲ, ಇಲ್ಲಿ ನೋಡಿ, ಇಲ್ಲಿ ನಮಗೆ ಸಲ್ಯೂಟ್ ಹಾಕಿದ್ರು ಸಹ ನಮಗೆ ಡಿಸಾಲ್ವ್ ಆಗ್ತಿದೆ ಅಲ್ವಾ. ನಾವೇನ್ ಕರಿತೀವಿ? ಇದನ್ನ ನಾವು ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ನಾವು ಸೊಲ್ಯೂಷನ್ ಆಡ್ ಮಾಡಿದ್ರು ಸಹ ಇಲ್ಲಿ ನಮಗೆ ಡಿಸಾಲ್ವ್ ಆಗ್ತಾ ಇರುತ್ತೆ. ಇಲ್ಲಿ ನಮಗೆ ಸಲ್ಯೂಷನ್ ಆಡ್ ಮಾಡಿದ್ರೆ ನಮಗೆ ಇಲ್ಲಿ ಡಿಸಾಲ್ವ್ ಆಗಲ್ಲ, ಅದು ಹಾಗೆ ಕೂತ್ ಬಿಡುತ್ತೆ. ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂದ್ರೆ ಏನಂತ ಕರಿಬಹುದು ನಾವು? ಆನ್ ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ ಈಸ್ ಒನ್ ಇನ್ ವಿಚ್ ಮೋರ್ ಸಲ್ಯೂಟ್ ಕ್ಯಾನ್ ಬಿ ಡಿಸಾಲ್ವ್ಡ್ ಅಟ್ ದ ಸೇಮ್ ಟೆಂಪರೇಚರ್. ಕನ್ಸಿಡರ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಲ್ಲಿ ನಮಗೆ ಎಕ್ಸ್ ಅಮೌಂಟ್ ಸಲ್ಯೂಟ್ ಇದೆ ಅಂತ ಹೇಳ್ಬಿಟ್ಟು. ಓಕೆ, ಅಂದ್ರೆ ಈ ಸ್ಯಾಚುರೇಟೆಡ್ ಸೊಲ್ಯೂಷನ್ ಏನಿದೆ ಇದರಲ್ಲಿ ಎಕ್ಸ್ ಅಮೌಂಟ್ ಸಲ್ಯೂಟ್ ಇದೆ ಅಂತ ಹೇಳಿ. ಅಂದ್ರೆ ಎಷ್ಟು ಕ್ವಾಂಟಿಟಿನಲ್ಲಿ ನಮಗೆ ಸಲ್ಯೂಟ್ ಇದೆ? ಎಕ್ಸ್ ಕ್ವಾಂಟಿಟಿನಲ್ಲಿ ಸಲ್ಯೂಟ್ ಇದೆ ಅಂತ ಅನ್ಕೊಳ್ಳಿ. ಅನ್ಸ್ಯಾಚುರೇಟೆಡ್ ನಲ್ಲಿ ಎಷ್ಟಿರುತ್ತೆ? ಅನ್ಸ್ಯಾಚುರೇಟೆಡ್ ನಲ್ಲಿ ನಮಗೆ ಎಕ್ಸ್ ಗಿಂತ ಕಡಿಮೆ ಇರುತ್ತೆ ಅಲ್ವಾ. ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂದ್ರೆ ನಮಗಲ್ಲಿ ಇನ್ನು ಎಕ್ಸ್ಟ್ರಾ ಆಡ್ ಮಾಡಿದ್ರು ನಮಗಲ್ಲಿ ಡಿಸಾಲ್ವ್ ಆಗಲ್ಲ. ಅದು ಸ್ಯಾಚುರೇಷನ್ ಎಷ್ಟು ಬೇಕೋ ಅಷ್ಟು ಲಿಮಿಟ್ ನಮಗೆ ಮೀರ್ ಬಿಟ್ಟಿದೆ, ಅದ್ರ ಲಿಮಿಟ್ ಅದು ರೀಚ್ ಆಗ್ಬಿಟ್ಟಿದೆ ಅಂತ. ಬಟ್ ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂದ್ರೆ ನಮಗೆ ಅಲ್ಲಿನೂ ಲಿಮಿಟ್ ರೀಚ್ ಆಗಿಲ್ಲ ಅಂತ ಅರ್ಥ. ಸೊ ನಮಗೆ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಲ್ಲಿ ಏನಾದ್ರು ಎಕ್ಸ್ ಅಮೌಂಟ್ ಇದ್ರೆ ಸಲ್ಯೂಟ್, ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಲ್ಲಿ ನಮಗೆ ಎಕ್ಸ್ ಗಿಂತ ಕಡಿಮೆ ಅಮೌಂಟ್ ಇರುತ್ತೆ. ಈಗ ನಿಮಗೆ ಸ್ಯಾಚುರೇಟೆಡ್ ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂದ್ರೆ ಏನು ಅಂತ ಗೊತ್ತಾಯ್ತು ಅಲ್ವಾ. ಈ ಸ್ಯಾಚುರೇಟೆಡ್ ಸೊಲ್ಯೂಷನ್ಗೆ ನಾವೇನಾದ್ರೂ ಹೀಟ್ ಪ್ರೊವೈಡ್ ಮಾಡಿದ್ರೆ, ಓಕೆ, ಇದಕ್ಕೇನಾದ್ರೂ ನಾವು ಟೆಂಪರೇಚರ್ ಇನ್ಕ್ರೀಸ್ ಮಾಡಿದ್ರೆ, ಸ್ಯಾಚುರೇಟೆಡ್ ಸೊಲ್ಯೂಷನ್ ಏನಿರುತ್ತೆ ಆಲ್ರೆಡಿ ಅದರಲ್ಲಿ ನಮಗೆ ಸಲ್ಯೂಟ್ ಡಿಸಾಲ್ವ್ ಆಗಿರಲ್ಲ ಅಲ್ವಾ, ಅದು ಹಾಗೆ ಕೂತ್ಬಿಟ್ಟಿರುತ್ತೆ. ಒಂದ್ ವೇಳೆ ಆ ಸ್ಯಾಚುರೇಟೆಡ್ ಸೊಲ್ಯೂಷನ್ಗೆ ನಾವೇನಾದ್ರೂ ಹೀಟ್ ಪ್ರೊವೈಡ್ ಮಾಡಿದ್ರೆ, ಅದ್ರ ಟೆಂಪರೇಚರ್ ನಾವೇನಾದ್ರೂ ಇನ್ಕ್ರೀಸ್ ಮಾಡಿದ್ರೆ, ಅವಾಗ ಏನಾಗುತ್ತೆ? ಅದರಲ್ಲಿ ಅನ್ಡಿಸಾಲ್ವ್ಡ್ ಏನಿರುತ್ತೆ ಸಲ್ಯೂಟ್, ಅದು ಬಂದ್ಬಿಟ್ಟು ಡಿಸಾಲ್ವ್ ಆಗುತ್ತೆ. ಅರ್ಥ ಆಯ್ತಾ? ಸ್ಯಾಚುರೇಟೆಡ್ ಸೊಲ್ಯೂಷನ್ ನ ನಾರ್ಮಲ್ ಟೆಂಪರೇಚರ್ ಅಲ್ಲಿ ಏನಿರುತ್ತೆ ಅದಕ್ಕೊಂದು ರೇಂಜ್, ಅದರಲ್ಲಿ ಅದು ಡಿಸಾಲ್ವ್ ಆಗಿರಲ್ಲ, ಅದು ಹಾಗೆ ಇರುತ್ತೆ. ಅದಕ್ಕೆ ನಾವು ಎಕ್ಸೆಸ್ ಹೀಟ್ ಕೊಟ್ರೆ ಅವಾಗ ಏನಾಗುತ್ತೆ? ಅದರಲ್ಲಿರೋ
ಅನ್ಡಿಸಾಲ್ವ್ಡ್ ಸಲ್ಯೂಟ್ ಬಂದ್ಬಿಟ್ಟು ಡಿಸಾಲ್ವ್ ಆಗುತ್ತೆ. ಅದನ್ನ ನಾವು ಸೂಪರ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಕರಿತೀವಿ. ಸೂಪರ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂದ್ರೆ ಏನು? ಇದು ಸ್ಯಾಚುರೇಟೆಡ್ ಸೊಲ್ಯೂಷನ್ಗಿಂತ ಇದರಲ್ಲಿ ಜಾಸ್ತಿ ಸಲ್ಯೂಟ್ ಇದೆ ಅಂತ ಅರ್ಥ. ಇಲ್ಲಿ ಸಲ್ಯೂಟ್ ಏನಾಗಿರುತ್ತೆ, ಇಲ್ಲಿ ಸ್ಯಾಚುರೇಟೆಡ್ ಸೊಲ್ಯೂಷನ್ ಏನಿರುತ್ತೆ ಅದಕ್ಕಿಂತ ಜಾಸ್ತಿ ಇರುತ್ತೆ ಅಲ್ವಾ. ಫಾರ್ ಎಕ್ಸಾಂಪಲ್, ಸ್ಯಾಚುರೇಟೆಡ್ ಸೊಲ್ಯೂಷನ್ ನಲ್ಲಿ ಏನಾದ್ರು ನಮಗೆ ಎಕ್ಸ್ ಅಮೌಂಟ್ ಇದ್ರೆ ಸಲ್ಯೂಟ್, ಸೂಪರ್ ಸ್ಯಾಚುರೇಟೆಡ್ ನಲ್ಲಿ ಏನಾಗಿರುತ್ತೆ ಅದು ಅನ್ಡಿಸಾಲ್ವ್ಡ್ ಏನಿರುತ್ತೆ ಸ್ಯಾಚುರೇಟೆಡ್, ಅದು ಬಂದ್ಬಿಟ್ಟು ಸೂಪರ್ ಸ್ಯಾಚುರೇಟೆಡ್ ಅಲ್ಲಿ ಡಿಸಾಲ್ವ್ ಆಗ್ಬಿಟ್ಟಿರುತ್ತೆ. ಅದಕ್ಕೆ ಏನಾಗುತ್ತೆ, ಮೋರ್ ದನ್ ಎಕ್ಸ್ ಅಮೌಂಟ್ ಇರುತ್ತೆ ಎಲ್ಲಿ, ಸೂಪರ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಲ್ಲಿ. ಇವಾಗ ಸೂಪರ್ ಸ್ಯಾಚುರೇಟೆಡ್ ಸೊಲ್ಯೂಷನ್ಸ್ ಡೆಫಿನಿಷನ್ ಏನ್ ಹೇಳ್ಬೋದು? ಸೂಪರ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಈಸ್ ಎ ಸೊಲ್ಯೂಷನ್ ದಟ್ ಕಂಟೈನ್ಸ್ more than the maximum amount of solute that is capable of being dissolved at a given temperature ಅಂತ ಹೇಳ್ತಾರೆ. ಸಿ, ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೂಪರ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅನ್ನೋದು ಒಂದು ಸೊಲ್ಯೂಷನ್ ದಟ್ ಕಂಟೈನ್ಸ್, ಅದರಲ್ಲಿ ಏನಿರುತ್ತೆ, ಮೋರ್ ದ್ಯಾನ್ ದ ಮ್ಯಾಕ್ಸಿಮಮ್ ಅಮೌಂಟ್. ಅಂದ್ರೆ ಮ್ಯಾಕ್ಸಿಮಮ್ ಅಮೌಂಟ್ ಎಲ್ಲಿರುತ್ತೆ, ನಮಗೆ ಸ್ಯಾಚುರೇಟೆಡ್ ನಲ್ಲಿ ಇರುತ್ತೆ ಅಲ್ವಾ. ಮ್ಯಾಕ್ಸಿಮಮ್ ಅಮೌಂಟ್ ಎಲ್ಲಿ ನಮಗೆ ಡಿಸಾಲ್ವ್ ಆಗಿರುತ್ತೆ, ಸ್ಯಾಚುರೇಟೆಡ್ ಇರುತ್ತೆ. ಮೋರ್ ದನ್ ಮ್ಯಾಕ್ಸಿಮಮ್ ಅಮೌಂಟ್ ಇರುತ್ತೆ ಎಲ್ಲಿ, ಸೂಪರ್ ಸ್ಯಾಚುರೇಟೆಡ್ ಅಲ್ಲಿ. ಓಕೆ, ಇಟ್ ಕಂಟೈನ್ಸ್ ಮೋರ್ ದನ್ ದ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಸಲ್ಯೂಟ್ ದಟ್ ಈಸ್ ಕೇಪಬಲ್ ಆಫ್ ಬೀಯಿಂಗ್ ಡಿಸಾಲ್ವ್ಡ್ ಅಟ್ ಎ ಗಿವನ್ ಟೆಂಪರೇಚರ್ ಅಂತ ಹೇಳ್ತಾರೆ. ಇಲ್ಲಿ ಮೋರ್ ದ್ಯಾನ್ ಮ್ಯಾಕ್ಸಿಮಮ್ ಅಮೌಂಟ್ ಇರುತ್ತೆ ಸಲ್ಯೂಟ್, ಅದು ಏನು ಕೇಪಬಲ್ ಅಂದ್ರೆ ಅದ್ರದ್ದು ಡಿಸಾಲ್ವಿಂಗ್ ಕೆಪಾಸಿಟಿ ಎಷ್ಟಿರುತ್ತೋ ಮಾಮೂಲಿ ಒಂದು ಸಲ್ಯೂಟ್ ಒಂದು ಸಾಲ್ವೆಂಟ್ ಅಲ್ಲಿ, ಅದಕ್ಕಿಂತ ಜಾಸ್ತಿ ನಮಗೆ ಸೂಪರ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್, ಡಿಸಲ್ಯೂಷನ್. ಡಿಸಲ್ಯೂಷನ್ ಅಂದರೆ ಏನು? ವೆನ್ ಎ ಸಾಲಿಡ್ ಸಲ್ಯೂಟ್ ಈಸ್ ಆಡೆಡ್ ಟು ದ ಸಾಲ್ವೆಂಟ್, ಸಮ್ ಸಾಲ್ಯೂಟ್ ಡಿಸಾಲ್ವ್ಸ್ ಅಂಡ್ ಇಟ್ಸ್ ಕಾನ್ಸಂಟ್ರೇಷನ್ ಇನ್ಕ್ರೀಸಸ್ ಇನ್ ಸಲ್ಯೂಷನ್. ದಿಸ್ ಪ್ರೊಸೆಸ್ ಈಸ್ ನೋನ್ ಆಸ್ ಡಿಸಲ್ಯೂಷನ್. ಕನ್ಸಿಡರ್ ಸಾಲ್ವೆಂಟ್, ಅದಕ್ಕೆ ನೀವು ಸಲ್ಯೂಟ್ನ ಆ್ಯಡ್ ಮಾಡಿ, ಅವಾಗ ಏನಾಗುತ್ತೆ, ನಿಮಗೆ ಸಲ್ಯೂಷನ್ ಫಾರ್ಮ್ ಆಗುತ್ತೆ. ಆ ಸಲ್ಯೂಷನ್ ಯಾವ ರೀತಿ ಇರುತ್ತೆ? ಸಿ, ಈ NaCl ಏನಿರುತ್ತೆ, ನೀವು ಅದನ್ನ ಸಾಲ್ವೆಂಟ್ಗೆ ಆ್ಯಡ್ ಮಾಡಿದಾಗ ಸಲ್ಯೂಷನ್ ಅಲ್ಲಿ ಏನಾಗುತ್ತೆ, ಸಲ್ಯೂಷನ್ ಅಲ್ಲಿ ಅದು ನಮಗೆ NaCl ಅದು ಸಪರೇಟ್ ಆಗುತ್ತೆ. ಅಂದ್ರೆ ಅಲ್ಲಿ ನಮಗೆ ಡಿಸಾಲ್ವ್ ಆಗಿರುತ್ತೆ. ಓಕೆ, ಸೊ ಡಿಸಲ್ಯೂಷನ್ ಅಂದ್ರೆ ಅರ್ಥ ಏನು ಅಂದ್ರೆ ಇಲ್ಲಿ ಸಲ್ಯೂಟ್ ಬಂದ್ಬಿಟ್ಟು ಡಿಸಾಲ್ವ್ ಆಗುತ್ತೆ. ಓಕೆ, ಹಾಗೆ ಅದ್ರ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗುತ್ತೆ. ಸಿ, ಫಾರ್ ಎಕ್ಸಾಂಪಲ್ ಇದೆರಡಕ್ಕೂ ನೋಡಿ, ಇಲ್ಲಿ ಡಿಸಾಲ್ವ್ ಆಗಿಂತ ಮುಂಚೆ ಕಾನ್ಸಂಟ್ರೇಷನ್ ಏನಿದೆ, ಇದರಲ್ಲಿ 0 ಇದೆ ಅಲ್ವಾ. ಬಟ್ ಇಲ್ಲಿ ನಮಗೆ ಡಿಸಾಲ್ವ್ ಆದ್ಮೇಲೆ ಇದ್ರ ಕಾನ್ಸಂಟ್ರೇಷನ್ ಸಲ್ಯೂಟ್ ಏನಿದೆ ಇದರಲ್ಲಿ ಕಾನ್ಸಂಟ್ರೇಷನ್ ಇಲ್ಲಿ ನಮಗೆ ಜಾಸ್ತಿ ಇದೆ. ಸೊ ಡಿಸಲ್ಯೂಷನ್ ಅಂದ್ರೆ ಈ ಸಾಲಿಡ್ ನ ನಾವು ಯಾವಾಗ ಒಂದು ಸಾಲ್ವೆಂಟ್ ಗೆ ಆಡ್ ಮಾಡ್ತೀವಿ, ಸಮ್ ಸಾಲಿಡ್ ಬಂದ್ಬಿಟ್ಟು ಡಿಸಾಲ್ವ್ ಆಗುತ್ತೆ ಆ ಸೊಲ್ಯೂಷನ್ ಅಲ್ಲಿ, ಹಾಗೆ ಆ ಸೊಲ್ಯೂಷನ್ ನ ಕಾನ್ಸಂಟ್ರೇಷನ್ ಬಂದ್ಬಿಟ್ಟು ಇನ್ಕ್ರೀಸ್ ಆಗುತ್ತೆ. ಇದನ್ನ ನಾವು ಡಿಸಲ್ಯೂಷನ್ ಅಂತ ಕರಿತೀವಿ. ಸೊ ನೀವು ಡಿಸಲ್ಯೂಷನ್ ಅಂದ್ರೆ ಆಲ್ವೇಸ್ ನೆನಪಿನಲ್ಲಿ ಇಟ್ಕೊಳ್ಳಿ, ಇಲ್ಲಿ ನಮಗೆ ಸಾಲಿಡ್ ಬಂದ್ಬಿಟ್ಟು ಡಿಸಾಲ್ವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಡಿಸಲ್ಯೂಷನ್ ಅಲ್ಲಿ. ಓಕೆ, ಸೊ ಓವರ್ ಆಲ್ ಆಗಿ ನಾವು ಇದನ್ನ ಹೇಗೆ ಕರಿಬಹುದು, ನಮಗೆ ಏನಾದ್ರೂ ಸಲ್ಯೂಟ್ ಪ್ಲಸ್ ಸಾಲ್ವೆಂಟ್ ಇದ್ರೆ ಅದು ನಮಗೆ ಸೊಲ್ಯೂಷನ್ ಕೊಡುತ್ತೆ, ಅದನ್ನ ನಾವು ಡಿಸಲ್ಯೂಷನ್ ಅಂತ ಕರಿತೀವಿ. ಅಂದ್ರೆ ಸಿ, ನಾವು ಸಲ್ಯೂಟ್ ಪ್ಲಸ್ ಸಾಲ್ವೆಂಟ್ ನ ಆಡ್ ಮಾಡಿದಾಗ ಅದು ಸೊಲ್ಯೂಷನ್ ಫಾರ್ಮ್ ಮಾಡುತ್ತೆ. ಅಂದ್ರೆ ಇಲ್ಲಿ ನಮಗೆ ಫಾರ್ವರ್ಡ್ ಅಲ್ಲಿ ರಿಯಾಕ್ಷನ್ ಆಗ್ತಾ ಇದೆ, ಅಂದ್ರೆ ಸಲ್ಯೂಟ್ ಬಂದ್ಬಿಟ್ಟು ಸಾಲ್ವೆಂಟ್ ನಲ್ಲಿ ಅದು ಡಿಸಾಲ್ವ್ ಆಗ್ಬಿಟ್ಟು ಅದು ನಮಗೆ ಸೊಲ್ಯೂಷನ್ ಫಾರ್ಮ್ ಆಗ್ತಾ ಇದೆ. ಅಂದ್ರೆ ನಮಗೆ ಕಾನ್ಸಂಟ್ರೇಷನ್ ಏನಾಗ್ತಿದೆ, ಜಾಸ್ತಿ ಆಗ್ತಿದೆ, ಅದಕ್ಕೆ ನಾವು ಅದನ್ನ ಡಿಸಲ್ಯೂಷನ್ ಅಂತ ಕರಿತೀವಿ. ಸಿ, ನೀವು ಇಫ್ ಯು ಅಬ್ಸರ್ವ್ ಹಿಯರ್ ಅಂದ್ರೆ ನಮ್ಗೆ ಇಲ್ಲಿ ರಿಯಾಕ್ಷನ್ ಏನಾಗ್ತಿದೆ, ಇಲ್ಲಿ ನಮಗೆ ಸಲ್ಯೂಟ್ ಸಾಲ್ವೆಂಟ್ ಸೊಲ್ಯೂಷನ್ ಆಗ್ತಿದೆ ಅಲ್ವಾ. ಸೊ ಈ ರಿಯಾಕ್ಷನ್ ಈ ರೀತಿ ಹೋಗ್ತಾ ಇದೆ. ನೆಕ್ಸ್ಟ್, ಕ್ರಿಸ್ಟಲೈಸೇಷನ್. ಕ್ರಿಸ್ಟಲೈಸೇಷನ್ ಅಂದ್ರೆ ಏನು? ಸಮ್ ಸಲ್ಯೂಟ್ ಪಾರ್ಟಿಕಲ್ಸ್ ಇನ್ ಸೊಲ್ಯೂಷನ್ collide with the solid solute particles and get separated out of solution. This process is called as crystallization. ಇಲ್ಲಿ ನೆನ್ಪಿಟ್ಕೊಳ್ಳಿ, ಕ್ರಿಸ್ಟಲೈಸೇಷನ್ ಯಾವಾಗ ಆಗುತ್ತೆ ಅಂದ್ರೆ ನಮಗೆ ಸೂಪರ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಇದ್ದಾಗ. ಸೂಪರ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂದ್ರೆ ಏನು ಅರ್ಥ? ಇಲ್ಲಿ ಆಲ್ರೆಡಿ ನಮಗೆ ಸ್ಯಾಚುರೇಟೆಡ್ ಸೊಲ್ಯೂಷನ್ ಇರೋದು, ಅದಕ್ಕೆ ಮತ್ತೆ ನಾವು ಹೀಟ್ ಪ್ರೊವೈಡ್ ಮಾಡಿಬಿಟ್ಟು ಆ ಡಿಸಾಲ್ವ್ ಆಗದೆ ಇರೋ ಸಾಲ್ಯೂಟ್ ನ ಸಹ ಇಲ್ಲಿ ಡಿಸಾಲ್ವ್ ಮಾಡಿದೀವಿ ಅಂತ. ನಮಗೆ ಸ್ಯಾಚುರೇಷನ್ ಆಗೋದಕ್ಕೆ ಎಷ್ಟು ಅಮೌಂಟ್ ಸಾಲ್ಯೂಟ್ ಬೇಕೋ ಅದಕ್ಕಿಂತ ಜಾಸ್ತಿ ಸಾಲ್ಯೂಟ್ ನಮಗೆ ಸೂಪರ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಲ್ಲಿ ಇದೆ ಅಂತ ಅರ್ಥ ಅಲ್ವಾ. ಸೂಪರ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂದ್ರೆ ಇಲ್ಲಿ ಸಲ್ಯೂಟ್ ಕಾನ್ಸಂಟ್ರೇಷನ್ ಅಥವಾ ಸಲ್ಯೂಟ್ ಅಮೌಂಟ್ ಬಂದ್ಬಿಟ್ಟು ನಮಗೆ ಎಷ್ಟು ಬೇಕೋ ಮ್ಯಾಕ್ಸಿಮಮ್ ಅದಕ್ಕಿಂತ ಜಾಸ್ತಿ ಇದೆ. ಕ್ರಿಸ್ಟಲೈಸೇಷನ್ ಅಂದ್ರೆ ಏನಾಗುತ್ತೆ, ಇಲ್ಲಿ ಸಮ್ ಸಲ್ಯೂಟ್ ಪಾರ್ಟಿಕಲ್ಸ್ ಇನ್ ಸೊಲ್ಯೂಷನ್ ಕೊಲೈಡ್ ವಿತ್ ದ ಸಾಲಿಡ್ ಸಲ್ಯೂಟ್ ಪಾರ್ಟಿಕಲ್ಸ್ ಅಂತ ಹೇಳ್ತಾರೆ. ಇಲ್ಲಿ ಏನಾಗುತ್ತೆ, ಕೊಲೈಡ್ ಆಗುತ್ತೆ. ಯಾವುದಕ್ಕೆ? ಸಲ್ಯೂಟ್ ಪಾರ್ಟಿಕಲ್ಸ್ಗೆ ಹಾಗೆ ಸಲ್ಯೂಟ್ ಪಾರ್ಟಿಕಲ್ಸ್ಗೆ. ಯಾವ ರೀತಿ ಅಂತ ಹೇಳಿದ್ರೆ, ಸಿ, ಇಲ್ಲಿ ಆಲ್ರೆಡಿ ಸೂಪರ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಇರುತ್ತೆ ಅಲ್ವಾ. ಇಲ್ಲಿ ಎಕ್ಸೆಸ್ ಅಲ್ಲಿ ಆಲ್ರೆಡಿ ನಮಗೆ ಸಲ್ಯೂಟ್ ಪಾರ್ಟಿಕಲ್ಸ್ ಇರುತ್ತೆ. ಇದಕ್ಕೆ ಏನಾದ್ರೂ ನಾವು ಎಕ್ಸ್ಟ್ರಾ ಸಲ್ಯೂಟ್ ಆಡ್ ಮಾಡಿದ್ರೆ, ಸೂಪರ್ ಸ್ಯಾಚುರೇಟೆಡ್ ಸೊಲ್ಯೂಷನ್ಗೆ ಎಕ್ಸ್ಟ್ರಾ ಸಲ್ಯೂಟ್ ಆಡ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಅದು ಇಲ್ಲಿ ಕೆಳಗಡೆ ಹೋದಾಗ
ಈ ಸಲ್ಯೂಟ್ ಪಾರ್ಟಿಕಲ್ಸ್ಗೆ ಇಲ್ಲಿ ಆಲ್ರೆಡಿ ಇರೋ ಸಲ್ಯೂಟ್ ಪಾರ್ಟಿಕಲ್ಸ್ಗೆ ಕೊಲೈಡ್ ಆಗುತ್ತೆ. ಕೊಲೈಡ್ ಆಗಿ ಏನಾಗುತ್ತೆ, ಕ್ರಿಸ್ಟಲೈಸೇಷನ್ ಆಗುತ್ತೆ. ಅಂದ್ರೆ ಈ ಸಲ್ಯೂಟ್ ಪಾರ್ಟಿಕಲ್ಸ್ ಇಲ್ಲಿ ಬಂದಾಗ ಇದರಲ್ಲಿ ಸಾಲ್ಯುಬಲ್ ಆಗಲ್ಲ. ಏನಕ್ಕಂದ್ರೆ ಇಲ್ಲಿ ಆಲ್ರೆಡಿ ಸೂಪರ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಇದೆ ಅಲ್ವಾ. ಸೊ ಇಲ್ಲಿ ಸಾಲ್ಯುಬಲ್ ಆಗಲ್ಲ. ಅದ್ರ ಬದಲಾಗಿ ಏನಾಗುತ್ತೆ, ಈ ಸಲ್ಯೂಟ್ ಪಾರ್ಟಿಕಲ್ಸ್ ಏನಿರುತ್ತೆ ಆಲ್ರೆಡಿ ಈ ಸೊಲ್ಯೂಷನ್ ಅಲ್ಲಿರೋ ಸಲ್ಯೂಟ್ ಪಾರ್ಟಿಕಲ್ಸ್, ಇದು ಬಂದ್ಬಿಟ್ಟು ಇದು ಕೊಲೈಡ್ ಆದಾಗ ಇದೇನ್ ಮಾಡುತ್ತೆ, ಅಗೇನ್ ಇದ್ರ ಜೊತೆಗೆ ಹೋಗಿ ಸೇರ್ಕೊಳುತ್ತೆ. ಸೊ ನಮಗೆ ಫಾರ್ಮೇಶನ್ ಅಲ್ಲಿ ಏನಾಗುತ್ತೆ, ಇಲ್ಲಿ ತುಂಬಾ ಕ್ರಿಸ್ಟಲ್ ಫಾರ್ಮ್ ಆಗುತ್ತೆ, ಅಂದ್ರೆ ಸಲ್ಯೂಟ್ದು. ಇದನ್ನೇ ನಾವು ಕ್ರಿಸ್ಟಲೈಸೇಷನ್ ಅಂತ ಕರಿತೀವಿ. See, some solute particles in solution collide with solid solute particles and get separated out of the solution. See, ಇಲ್ಲಿ ನಮಗೆ ಈ ಆಡ್ ಮಾಡಿರೋ ಸಲ್ಯೂಟ್ ಪಾರ್ಟಿಕಲ್ಸ್ ಈ ಸೊಲ್ಯೂಷನ್ ಅಲ್ಲಿರೋ ಸಲ್ಯೂಟ್ ಪಾರ್ಟಿಕಲ್ಸ್ ಜೊತೆ ಕೊಲೈಡ್ ಆಗಿಬಿಟ್ಟು ನಮಗೆ ಸಪರೇಟ್ ಆಗಿದೆ ಸಲ್ಯೂಟ್ ಪಾರ್ಟಿಕಲ್ಸ್. ಇದನ್ನ ನಾವು ಕ್ರಿಸ್ಟಲೈಸೇಷನ್ ಅಂತ ಕರಿತೀವಿ. ಈ ಮೇನ್ ಕ್ರಿಸ್ಟಲೈಸೇಷನ್ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ, ಸಿ ವಾಟರ್ನ ನಾವು ಯಾವಾಗ ಸಾಲ್ಟ್ ಆಗಿ ಕನ್ವರ್ಟ್ ಮಾಡ್ತೀವಿ ಅಲ್ವಾ, ಅವಾಗ ಯೂಸ್ ಮಾಡ್ತೀವಿ. ಸಾಲ್ಟ್ ನಮಗೆ ಪ್ರಿಪೇರ್ ಮಾಡ್ಬೇಕಂದ್ರೆ ಅಲ್ಲಿ ನಮಗೆ ಇಂಪ್ಯೂರಿಟಿ ಇರುತ್ತೆ, ಪ್ಯೂರ್ ಸಾಲ್ಟ್ ನ ಎಕ್ಸ್ಟ್ರಾಕ್ಟ್ ಮಾಡ್ಬೇಕಿರುತ್ತೆ. ಅವಾಗ ನಾವು ಯೂಸ್ ಮಾಡ್ತೀವಿ ಅಂದ್ರೆ ಈ ಕ್ರಿಸ್ಟಲೈಸೇಷನ್ ನ ಯೂಸ್ ಮಾಡ್ತೀವಿ. ಓವರ್ ಆಲ್ ಆಗಿ ಇದನ್ನ ನಾವು ಏನ್ ಹೇಳ್ಬೋದು ಅಂದ್ರೆ, ಕ್ರಿಸ್ಟಲೈಸೇಷನ್ ನ ಹೇಗೆ ನಮಗೆ ಡೆಸಲ್ಯೂಷನ್ ಅಲ್ಲಿ ಸಲ್ಯೂಟ್ ಪ್ಲಸ್ ಸಾಲ್ವೆಂಟ್ ಎರಡೂ ಮಿಕ್ಸ್ ಆಗ್ಬಿಟ್ಟು ನಮ್ಗೆ ಸೊಲ್ಯೂಷನ್ ಕೊಡ್ತಿತ್ತು, ಈ ಕ್ರಿಸ್ಟಲೈಸೇಷನ್ ಅಲ್ಲಿ ನಮ್ಗೆ ಸೊಲ್ಯೂಷನ್ ಬಂದ್ಬಿಟ್ಟು ಸಲ್ಯೂಟ್ ನ ಕೊಡ್ತಾ ಇದೆ, ಸಾಲ್ವೆಂಟ್ ನ ಕೊಡ್ತಾ ಇದೆ ಅಲ್ವಾ. ಸೊ ನಮ್ಗೆ ಕ್ರಿಸ್ಟಲೈಸೇಷನ್ ಅಂದ್ರೆ ಏನಾಗುತ್ತೆ, ಇದು ನಮ್ಗೆ ಬ್ಯಾಕ್ವರ್ಡ್ ರಿಯಾಕ್ಷನ್ ಆಗುತ್ತೆ. ಅಂದ್ರೆ ಸೊಲ್ಯೂಷನ್ ಇರೋದು, ಇಲ್ಲಿ ಸೊಲ್ಯೂಷನ್ ಇರೋದು ಏನಾಗುತ್ತೆ, ಸಲ್ಯೂಟ್ ಆಗುತ್ತೆ ಅಲ್ವಾ. ಅದಕ್ಕೆ ನಾವು ಕ್ರಿಸ್ಟಲೈಸೇಷನ್ ಅಂತ ಕರಿತೀವಿ. ಸೊ ಇದನ್ನ ನಾವು ಈ ರೀತಿ ರೆಪ್ರೆಸೆಂಟ್ ಮಾಡಬಹುದು. ಈಗ ನಮಗೆ ಡಿಸಲ್ಯೂಷನ್ ಅಂದ್ರೆ ಏನಂತ ಗೊತ್ತಾಯ್ತು, ಹಾಗೆ ಕ್ರಿಸ್ಟಲೈಸೇಷನ್ ಅಂದ್ರೆ ಏನಂತ ಗೊತ್ತಾಯ್ತು. ಡಿಸಲ್ಯೂಷನ್ ಅಲ್ಲಿ ಏನಾಗುತ್ತೆ, ಈ ಸಲ್ಯೂಟ್ ಬಂದ್ಬಿಟ್ಟು ಸಾಲ್ವೆಂಟ್ ನಲ್ಲಿ ಡಿಸಾಲ್ವ್ ಆಗುತ್ತೆ, ಅವಾಗ ಅದು ಸಲ್ಯೂಷನ್ ಫಾರ್ಮ್ ಆಗಿರುತ್ತೆ ಅಲ್ವಾ. ಹಾಗೆ ಕ್ರಿಸ್ಟಲೈಸೇಷನ್ ಅಂದ್ರೆ ಸಲ್ಯೂಷನ್ ನಲ್ಲಿರೋ ಸಲ್ಯೂಟ್ ಬಂದ್ಬಿಟ್ಟು ಕ್ರಿಸ್ಟಲ್ ಫಾರ್ಮ್ ಆಗಿಬಿಟ್ಟು ಅದು ನಮಗೆ ಸಪ್ರೇಟ್ ಆಗುತ್ತೆ ಸಲ್ಯೂಟ್. ಅದನ್ನು ನಾವು ಕ್ರಿಸ್ಟಲೈಸೇಷನ್ ಅಂತ ಕರಿತೀವಿ. ಒಂದು ನಾವು ಫಾರ್ವರ್ಡ್ ರಿಯಾಕ್ಷನ್ ಅಂತ ಕರಿಬೋದು, ಇನ್ನೊಂದು ನಾವು ಬ್ಯಾಕ್ವರ್ಡ್ ರಿಯಾಕ್ಷನ್ ಅಂತ ಕರಿಬೋದು ಅಲ್ವಾ. ನಮಗೆ ಇಲ್ಲಿ ಡೈನಮಿಕ್ ಈಕ್ವಿಲಿಬ್ರಿಯಮ್ ಅಂದರೆ ಈ ಎರಡೂ ರಿಯಾಕ್ಷನ್ಗಳು, ಫಾರ್ವರ್ಡ್ ರಿಯಾಕ್ಷನ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಏನಿದೆ, ಈ ಎರಡೂ ರಿಯಾಕ್ಷನ್ಗಳು ಸೈಮಲ್ಟೇನಿಯಸ್ ಆಗಿ ನಡೀತಾ ಇರುತ್ತೆ. ಹಾಗೆ ಇದು ನಮಗೆ ಈಕ್ವಲ್ ಆಗಿರುತ್ತೆ ಅಂತ ಹೇಳ್ತಾರೆ. ಡೈನಮಿಕ್ ಈಕ್ವಿಲಿಬ್ರಿಯಮ್ ಅಂದರೆ ನಾವು ಏನಂತ ಹೇಳ್ಬೋದು, ಡೈನಮಿಕ್ ಈಕ್ವಿಲಿಬ್ರಿಯಮ್ ಈಸ್ ಎ ಕಂಡೀಷನ್ ವೇ ದ ನಂಬರ್ ಆಫ್ ಸಲ್ಯೂಟ್ ಪಾರ್ಟಿಕಲ್ಸ್ ಗೋಯಿಂಗ್ ಇನ್ ಟು ದ ಸಲ್ಯೂಷನ್ ವಿಲ್ ಬಿ ಈಕ್ವಲ್ ಟು ದ ಸಲ್ಯೂಟ್ ಪಾರ್ಟಿಕಲ್ಸ್ ಸಪರೇಟಿಂಗ್ ಔಟ್ ಅಂತ ಹೇಳ್ತಾರೆ. ಅಂದರೆ ಒಂದು ಸಲ್ಯೂಟ್ ಪಾರ್ಟಿಕಲ್ಸ್ ಸಲ್ಯೂಷನ್ನಲ್ಲಿ ಡಿಸಾಲ್ವ್ ಆಗೋ ರೇಟು, ಹಾಗೆ ಸಲ್ಯೂಟ್ ಪಾರ್ಟಿಕಲ್ಸ್ ಸಲ್ಯೂಷನ್ನಿಂದ ಹೊರಗಡೆ ಬರೋದು ಅಂದರೆ ಸಪ್ರೇಟ್ ಆಗೋ ರೇಟು, ಎರಡೂ ರೇಟ್ ಆಫ್ ರಿಯಾಕ್ಷನ್ ನಮಗೆ ಈಕ್ವಲ್ ಆಗಿರುತ್ತೆ. ಈ ಕಂಡೀಷನ್ನ ಡೈನಮಿಕ್ ಈಕ್ವಿಲಿಬ್ರಿಯಮ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನೀವು ಸ್ಯಾಚುರೇಟೆಡ್ ಸೊಲ್ಯೂಷನ್ನ ಕನ್ಸಿಡರ್ ಮಾಡಿ. ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂದರೆ ಏನು, ಇಲ್ಲಿ ಆಲ್ರೆಡಿ ಸಲ್ಯೂಟ್ ಇದೆ ಡಿಸಾಲ್ವ್ ಆಗಿರೋದು, ಹಾಗೆ ಸ್ವಲ್ಪ ಎಕ್ಸೆಸ್ ಸಾಲ್ಯೂಟ್ ಇದೆ ಅಂತ ನಿಮಗೆ ಗೊತ್ತು ಅಲ್ವಾ. ಸ್ಯಾಚುರೇಟೆಡ್ ಸೊಲ್ಯೂಷನ್ನಲ್ಲಿ ಇಲ್ಲಿ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂದರೆ ಬರೀ ಇದಷ್ಟೇ ಅನ್ಕೋಬೇಡಿ, ಇಲ್ಲಿ ಡೈನಮಿಕ್ ಈಕ್ವಿಲಿಬ್ರಿಯಮ್ ಇರುತ್ತೆ. ಅಂದರೆ ನಮಗೆ ಇಲ್ಲಿ ಏನು ಅನ್ಡಿಸಾಲ್ವ್ಡ್ ಸಲ್ಯೂಟ್ ಪಾರ್ಟಿಕಲ್ಸ್ ಇರುತ್ತೆ, ಡಿಸಾಲ್ವ್ ಆಗ್ತಾ ಇರುತ್ತೆ. ಈ ಅನ್ಡಿಸಾಲ್ವ್ಡ್ ಪಾರ್ಟಿಕಲ್ಸ್ ಡಿಸಾಲ್ವ್ ಆಗೋಕ್ಕೆ ಹೋದಾಗ ನಮಗೆ ಆಲ್ರೆಡಿ ಡಿಸಾಲ್ವ್ ಆಗಿರೋ ಪಾರ್ಟಿಕಲ್ ಜೊತೆ ಕೊಲೈಡ್ ಆಗಿಬಿಟ್ಟು ಅಗೇನ್ ಆ ಡಿಸಾಲ್ವ್ ಆಗಿರೋ ಪಾರ್ಟಿಕಲ್ ಬಂದುಬಿಟ್ಟು ನಮಗೆ ಕ್ರಿಸ್ಟಲ್ನ ಫಾರ್ಮ್ ಮಾಡಿಬಿಟ್ಟು ಕ್ರಿಸ್ಟಲೈಸೇಷನ್ ಆಗ್ತಾ ಇರುತ್ತೆ. ಗೊತ್ತಾಯ್ತಾ? ಸೊ ಇಲ್ಲಿ ನಮ್ಗೆ ಏನು ಗೊತ್ತಾಗಬೇಕು, ನಿಮಗೆ ಡೈನಮಿಕ್ ಈಕ್ವಿಲಿಬ್ರಿಯಮ್ ಅಂದರೆ ಇಲ್ಲಿ ಸಲ್ಯೂಟ್ ಪಾರ್ಟಿಕಲ್ಸ್ ಡಿಸಾಲ್ವ್ ಆಗ್ತಾ ಇರೋ ರೇಟು, ಹಾಗೆ ನಮಗೆ ವಾಪಸ್ ಸೊಲ್ಯೂಷನಲ್ಲಿ ಏನು ಫಾರ್ಮ್ ಆಗಿದೆ ಆಲ್ರೆಡಿ ನಮಗೆ ಸಲ್ಯೂಟ್ ಪಾರ್ಟಿಕಲ್ಸ್, ಅದು ನಮಗೆ ಕ್ರಿಸ್ಟಲ್ ವಾಪಸ್ ನಮಗೆ ಸಲ್ಯೂಟ್ ಆಗ್ತಾ ಇರೋ ರೇಟು ಸೇಮ್ ಆಗಿರುತ್ತೆ ಅಂತ ಗೊತ್ತಿರಬೇಕು. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಂದರೆ, ಅಟ್ ದಿಸ್ ಸ್ಟೇಜ್ ದ ಕಾನ್ಸಂಟ್ರೇಷನ್ ಆಫ್ ಸಲ್ಯೂಟ್ ಇನ್ ಸಲ್ಯೂಷನ್ ವಿಲ್ ರಿಮೇನ್ ಕಾನ್ಸ್ಟೆಂಟ್ ಅಂಡರ್ ದ ಗಿವನ್ ಕಂಡೀಷನ್ಸ್, ದಟ್ ಈಸ್ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಇಲ್ಲೇನಾದ್ರೂ ನಮಗೆ ಒಂದು ಟೆಂಪ್ರೇಚರ್ ಪ್ರೆಷರ್, ಯಾವುದಾದ್ರೂ ಒಂದು ಟೆಂಪ್ರೇಚರ್ ಪ್ರೆಷರ್ನಲ್ಲಿ ಈ ರಿಯಾಕ್ಷನ್ ಆಗ್ತಾ ಇರುತ್ತೆ ಅಂತ ಅಂದ್ಕೊಳ್ಳಿ, ಡಿಸಲ್ಯೂಷನ್ ಹಾಗೆ ಕ್ರಿಸ್ಟಲೈಸೇಷನ್. ಫಾರ್ ಎಕ್ಸಾಂಪಲ್, ಆಲ್ರೆಡಿ ಇಲ್ಲಿ ನಮಗೆ ಒಂದು ಸ್ಯಾಚುರೇಟೆಡ್ ಸೊಲ್ಯೂಷನ್ ಇದೆ. ಏನು ಹೇಳ್ತಾರೆ, ಇದರಲ್ಲಿ ಕಾನ್ಸಂಟ್ರೇಷನ್ ಏನಿರುತ್ತೆ ಅದು ನಮಗೆ ಸೇಮ್ ಇರುತ್ತೆ ಸಲ್ಯೂಟ್ದು. ಏನಕ್ಕೆ ಸೇಮ್ ಇರುತ್ತೆ ಕಾನ್ಸಂಟ್ರೇಷನಲ್ಲಿ ಸೊಲ್ಯೂಷನ್ ಅಂದರೆ, ನಮಗೆ ಇಲ್ಲಿ ಎಷ್ಟು ನಮಗೆ ಡಿಸಾಲ್ವ್ ಆಗೋದಕ್ಕೆ ಪ್ರಯತ್ನ ಪಡ್ತಿರುತ್ತೆ ಡಿಸಲ್ಯೂಷನಿಂದ, ಅಷ್ಟೇ ನಮಗೆ ಕ್ರಿಸ್ಟಲೈಸೇಷನಿಂದ ನಮಗೆ ಕ್ರಿಸ್ಟಲ್ ಫಾರ್ಮ್ ಆಗಿ ಹೊರಗಡೆ ಬರ್ತಾ ಇರುತ್ತೆ. ಅದೆರಡೂ ರೇಟ್ ನಮಗೆ ಈಕ್ವಲ್ ಆಗಿರೋದ್ರಿಂದ ನಮಗೆ ಸೊಲ್ಯೂಷನ್ನಲ್ಲಿರೋ ಸಲ್ಯೂಟ್ ಕಾನ್ಸಂಟ್ರೇಷನ್ ನಮಗೆ ಸೇಮ್ ಇರುತ್ತೆ, ಅದು ಕಾನ್ಸ್ಟೆಂಟ್ ಇರುತ್ತೆ ಅಂತ ಹೇಳ್ತಾರೆ.
ಈ ಡೈನಮಿಕ್ ಈಕ್ವಿಲಿಬ್ರಿಯಮ್ದು ಏನು ಕಾನ್ಸೆಪ್ಟ್ ಇದೆ, ನಾನು ಇವಾಗ ಏನಕ್ಕೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಹೇಳಿ, ಸಾಲಿಡ್ಸ್ನ ಲಿಕ್ವಿಡ್ನಲ್ಲಿ ಡಿಸಾಲ್ವ್ ಮಾಡಿದಾಗ ಅಲ್ವಾ. ಅದೇ ಡೈನಮಿಕ್ ಈಕ್ವಿಲಿಬ್ರಿಯಮ್ ಬಂದುಬಿಟ್ಟು ಒಂದು ವೇಳೆ ನಾವು ಗ್ಯಾಸ್ನ ಏನಾದ್ರೂ ಲಿಕ್ವಿಡ್ನಲ್ಲಿ ಡಿಸಾಲ್ವ್ ಮಾಡಿದ್ರೆ ಆ ಸೊಲ್ಯೂಷನ್ಗಳಿಗೂ ಇದು ಅಪ್ಲೈ ಆಗುತ್ತೆ. ಇವಾಗ ಒಂದು ಎಕ್ಸಾಕ್ಟ್ ಸಾಲ್ಯುಬಿಲಿಟಿ ಡೆಫಿನಿಷನ್ನ ನೋಡೋಣ. ದ ಸೊಲ್ಯೂಷನ್ ವಿಚ್ ಈಸ್ ಇನ್ ಡೈನಮಿಕ್ ಈಕ್ವಿಲಿಬ್ರಿಯಮ್ ವಿತ್ ಅನ್ಡಿಸಾಲ್ವ್ಡ್ ಸಲ್ಯೂಟ್ is the saturated solution and contains the maximum amount of solute dissolved in a given amount of solvent. Thus, the concentration of solute in such a solution is its solubility. ಒಂದು ಸಾಲಿಬಿಲಿಟಿ ಆಫ್ ಸಲ್ಯೂಟ್ ಅಂದರೆ ಏನು, ಒಂದೊಂದು ಸಲ್ಯೂಟ್ದು ಒಂದೊಂದು ಸಾಲಿಬಿಲಿಟಿ ಇರುತ್ತೆ ಅಲ್ವಾ. ಒಂದು ಪರ್ಟಿಕ್ಯುಲರ್ ಸಾಲ್ಯೂಟ್ನ ತಗೊಂಡಾಗ ಅದರದ ಸಾಲಿಬಿಲಿಟಿನ ನಾವು ಏನಂತ ಹೇಳ್ಬೋದು, ಒಂದು ವೇಳೆ ನಾವು ಡೈನಮಿಕ್ ಈಕ್ವಿಲಿಬ್ರಿಯಮ್ನ ಕನ್ಸಿಡರ್ ಮಾಡಿದಾಗ ಡೈನಮಿಕ್ ಈಕ್ವಿಲಿಬ್ರಿಯಮ್ನಾಗ ಏನಿರುತ್ತೆ ಅಲ್ಲಿ ನಮಗೆ ಅನ್ಡಿಸಾಲ್ವ್ಡ್ ಸಲ್ಯೂಟ್ ಇರುತ್ತೆ ಅಲ್ವಾ. ಅನ್ಡಿಸಾಲ್ವ್ಡ್ ಸಲ್ಯೂಟ್ ಇರುತ್ತೆ, ಅದನ್ನು ನಾವು ಏನಂತ ಕರಿತೀವಿ, ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಕರಿತೀವಿ. ಸ್ಯಾಚುರೇಟೆಡ್ ಸೊಲ್ಯೂಷನ್ ಏನು ಹೊಂದಿರುತ್ತೆ, ಅಲ್ಲಿ ಅದು ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಸಲ್ಯೂಟ್ನ ಆಲ್ರೆಡಿ ಡಿಸಾಲ್ವ್ ಮಾಡ್ಕೊಂಡ್ಬಿಟ್ಟಿರುತ್ತೆ ಪರ್ಟಿಕ್ಯುಲರ್ ಅಮೌಂಟ್ ಆಫ್ ಸಾಲ್ವೆಂಟ್ನಲ್ಲಿ. ನಾವು ಯಾವುದೇ ಒಂದು ಸಲ್ಯೂಟ್ನ ತಗೊಂಡಾಗ ನಾವೇನಾದ್ರೂ ಯಾವುದೋ ಒಂದು ಅದನ್ನ ಏನಾದ್ರು ಕರಗಿಸ್ಬೇಕಂದ್ರೆ ನಾವು ಏನು ಮಾಡ್ತೀವಿ ಅಂದರೆ ಅದನ್ನು ಫಸ್ಟ್ ಸಾಲಿಬಿಲಿಟಿ ಚೆಕ್ ಮಾಡ್ತೀವಿ. ಅಂದರೆ ಆ ಸಾಲ್ಯೂಟ್ ಬಂದುಬಿಟ್ಟು ಯಾವ ಸಾಲ್ವೆಂಟ್ನಲ್ಲಿ ಡಿಸಾಲ್ವ್ ಆಗುತ್ತೆ ಅನ್ನೋದನ್ನ ಫಸ್ಟ್ ನೋಡ್ತೀವಿ. ಓಕೆ, ಸೊ ಎಲ್ಲ ಸಲ್ಯೂಟ್ಗೆ ಪರ್ಟಿಕ್ಯುಲರ್ ಇಷ್ಟೇ ಗ್ರಾಮ್ ತೊಗೊಂಡ್ಬಿಟ್ಟು ಇಷ್ಟೇ ML ಹಾಕಬೇಕು ಅಂತ ಇರುತ್ತೆ. ಓಕೆ, ನಾವು ಅಷ್ಟು ಸಲ್ಯೂಟ್ನ ತೊಗೊಂಡು ಅಷ್ಟು ML ಹಾಕಿದ್ರೆ ಮಾತ್ರ ಅದು ನಮಗೆ ಡಿಸಾಲ್ವ್ ಆಗುತ್ತೆ. ಅದೇ ಅದರ ಸಾಲಿಬಿಲಿಟಿ ಆಗಿರುತ್ತೆ. ಅಲ್ಲಿ ಏನಾಗಿರುತ್ತೆ, ಎಷ್ಟು ಮ್ಯಾಕ್ಸಿಮಮ್ ಸಲ್ಯೂಟ್ ಅದರಲ್ಲಿ ಡಿಸಾಲ್ವ್ ಆಗಬೇಕು ಅದರಲ್ಲಿ ಅದು ಡಿಸಾಲ್ವ್ ಆಗಿಬಿಟ್ಟಿರುತ್ತೆ. ನೀವು ಅಬ್ಸರ್ವ್ ಮಾಡಿದ್ರೆ ಯಾವುದಾದ್ರೂ ಸಾಲಿಬಿಲಿಟಿ ಆಫ್ ಸಲ್ಯೂಟ್ಸ್ನ ನಿಮಗೆ ಗೊತ್ತಾಗುತ್ತೆ. ಈಗ ಆಲ್ರೆಡಿ ನೇಚರ್ ಆಫ್ ಸಲ್ಯೂಟ್ ಹಾಗೆ ನೇಚರ್ ಆಫ್ ಸಾಲ್ವೆಂಟ್ನ ಹೇಗೆ ನಮಗೆ ಅಫೆಕ್ಟ್ ಮಾಡುತ್ತೆ ಒಂದು ಸಾಲಿಬಿಲಿಟಿನಲ್ಲಿ ಅಂತ ನೋಡಿದ್ದೀವಿ ಅಲ್ವಾ. ಇವಾಗ ಎಫೆಕ್ಟ್ ಆಫ್ ಟೆಂಪ್ರೇಚರ್ನ ನೋಡೋಣ. ದ ಸಾಲಿಬಿಲಿಟಿ ಆಫ್ ಎ ಸಾಲಿಡ್ ಇನ್ ಎ ಲಿಕ್ವಿಡ್ ಈಸ್ ಸಿಗ್ನಿಫಿಕೆಂಟ್ಲಿ ಅಫೆಕ್ಟೆಡ್ ಬೈ ಟೆಂಪರೇಚರ್ ಚೇಂಜಸ್. ಅಂದರೆ ಒಂದು ಸಾಲಿಡ್ ಸಲ್ಯೂಟ್ನ ನಾವು ಲಿಕ್ವಿಡ್ನಲ್ಲಿ ಸಾಲಿಬಲ್ ಮಾಡಬೇಕು ಅಂದರೆ ಅಲ್ಲಿ ಟೆಂಪರೇಚರ್ ತುಂಬ ಪಾತ್ರ ವಹಿಸುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಡೈನಮಿಕ್ ಈಕ್ವಿಲಿಬ್ರಿಯಮ್ ನಾವೇನು ನೋಡಿದ್ವಿ ಅದು ಸಹ ಲೀ ಚೆಟರ್ಲಿಸ್ ಪ್ರಿನ್ಸಿಪಲ್ನ ಫಾಲೋ ಮಾಡುತ್ತೆ. ಅದು ಹೇಗಂತ ನಾವು ನೋಡೋದಾದರೆ, ಇನ್ ಜನರಲ್ ಇಫ್ ಇನ್ ಎ ನಿಯರ್ಲಿ ಸ್ಯಾಚುರೇಟೆಡ್ ಸೊಲ್ಯೂಷನ್ ದ ಡಿಸಲ್ಯೂಷನ್ ಪ್ರೊಸೆಸ್ ಈಸ್ ಎಂಡೋಥರ್ಮಿಕ್, ದ ಸಾಲ್ಯುಬಿಲಿಟಿ ಶುಡ್ ಇನ್ಕ್ರೀಸ್ ವಿತ್ ರೈಸ್ ಇನ್ ಟೆಂಪರೇಚರ್ ಅಂತ ಹೇಳ್ತಾರೆ. ಎಂಡೋಥರ್ಮಿಕ್ ಪ್ರೊಸೆಸ್ ಅಂದರೆ ಏನು, ಅಲ್ಲಿ ನಮಗೆ ಹೀಟ್ ಆ್ಯಡ್ ಮಾಡೋದು ಅಲ್ವಾ, ಅಲ್ಲಿ ನಾವು ಹೀಟ್ನ ಕೊಡೋದು ಆ್ಯಡ್ ಮಾಡೋದಕ್ಕೆ ನಾವು ಎಂಡೋಥರ್ಮಿಕ್ ಪ್ರೊಸೆಸ್ ಅಂತ ಕರಿತೀವಿ. ಇದರ ಅರ್ಥ ಏನಂದರೆ, ಒಂದು ಸ್ಯಾಚುರೇಟೆಡ್ ಸೊಲ್ಯೂಷನ್ನ ತಗೊಳ್ಳಿ. ಓಕೆ, ಒಂದು ಸ್ಯಾಚುರೇಟೆಡ್ ಸೊಲ್ಯೂಷನ್ನ ತಗೊಳ್ಳಿ. ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂದರೆ ಏನು, ಇದರಲ್ಲಿ ಆಲ್ರೆಡಿ ನಮಗೆ ಮ್ಯಾಕ್ಸಿಮಮ್ ಅಮೌಂಟ್ ಸಾಲಿಡ್ ಇದೆ ಅಲ್ವಾ, ಅದರಲ್ಲಿ ಅನ್ಡಿಸಾಲ್ವ್ಡ್ ಸಾಲಿಡ್ ಇದೆ ಅಂತ ಅರ್ಥ. ಇಲ್ಲಿ ನಾವು ಡಿಸಲ್ಯೂಷನ್ ಪ್ರೊಸೆಸ್ನ ಏನಾದರೂ ಅಂದರೆ ಇಲ್ಲಿ ಕರಗಿಸುವ ಪ್ರಕ್ರಿಯೆ ಏನಿರುತ್ತೆ ಡಿಸಲ್ಯೂಷನ್ ಪ್ರೊಸೆಸ್, ಅದನ್ನೇನಾದ್ರೂ ನಾವು ಎಂಡೋಥರ್ಮಿಕ್ ಆದರೆ, ಎಂಡೋಥರ್ಮಿಕ್ ಅಂದರೆ ನಾವಲ್ಲಿ ಏನಾದರೂ ಹೀಟ್ ಪ್ರೊವೈಡ್ ಮಾಡಿದ್ರೆ, ಅಂದರೆ ಈ ಸ್ಯಾಚುರೇಟೆಡ್ ಸೊಲ್ಯೂಷನ್ನ ನಾವು ಹೀಟ್ ಮಾಡಿದ್ರೆ ಏನಾಗುತ್ತೆ, ಅದರಲ್ಲಿ ಇನ್ನೂ ಮಿಕ್ಕಿರೋದು ಏನು ನಮಗೆ ಸಲ್ಯೂಟ್ ಇರುತ್ತೆ ಡಿಸಾಲ್ವ್ ಆಗದೆ ಇರೋದು ಅದೆಲ್ಲ ಡಿಸಾಲ್ವ್ ಆಗಿಬಿಡುತ್ತೆ. ಅದನ್ನೇ ಇಲ್ಲಿ ಹೇಳಿರೋದು. ಅದೇ ಡಿಸಲ್ಯೂಷನ್ ಪ್ರೊಸೆಸ್ ಏನಾದ್ರೂ ಎಕ್ಸೋಥರ್ಮಿಕ್ ಆದರೆ ಏನಾಗುತ್ತೆ, ಇದರ ಆಪೋಸಿಟ್ ಆಗುತ್ತೆ. ಎಕ್ಸೋಥರ್ಮಿಕ್ ಅಂದ್ರೇನು, ಇಲ್ಲಿ ಡಿಸಲ್ಯೂಷನ್ ಪ್ರೊಸೆಸ್ ಏನಾಗಿರುತ್ತೆ ಅಲ್ಲಿ ಸಾಲ್ಯುಬಲ್ ಆಗುವಾಗ ಆ ಪ್ರೊಸೆಸ್ಸಲ್ಲಿ ಎಕ್ಸ್ಟ್ರಾ ಹೀಟ್ ನಮಗೆ ರಿಲೀಸ್ ಆಗುತ್ತೆ ಅಲ್ವಾ. ಸೊ ಅವಾಗ ಎಕ್ಸ್ಟ್ರಾ ಹೀಟ್ ನಮಗೆ ರಿಲೀಸ್ ಆದರೆ ಏನಾಗುತ್ತೆ, ಅಲ್ಲಿ ಸಾಲ್ಯುಬಿಲಿಟಿ ಬಂದುಬಿಟ್ಟು ಡಿಕ್ರೀಸ್ ಆಗುತ್ತೆ. ಅಫ್ಕೋರ್ಸ್ ಟೆಂಪ್ರೇಚರ್ ಜಾಸ್ತಿ ಇದ್ದರೆ ಸಾಲ್ಯುಬಿಲಿಟಿ ಇನ್ಕ್ರೀಸ್ ಆಗುತ್ತೆ ಅನ್ನೋದಾದರೆ, ನಮಗೆ ಎಕ್ಸೋಥರ್ಮಿಕ್ನಲ್ಲಿ ಏನು ಆಲ್ರೆಡಿ ನಮಗೆ ಹೀಟ್ನ ವಾಪಸ್ ಕಳಿಸ್ತಾ ಇದೆ, ಹೀಟ್ನ ನಾವು ಕಡಿಮೆ ಮಾಡಿದ್ರೆ ಏನಾಗುತ್ತೆ, ನಮಗೆ ಸಾಲ್ಯುಬಿಲಿಟಿ ಡಿಕ್ರೀಸ್ ಆಗುತ್ತೆ. ಈ ಎರಡೂ ಟ್ರೆಂಡನ್ನ ನಾವು ಎಕ್ಸ್ಪರಿಮೆಂಟಲಿ ಸಹ ಅಬ್ಸರ್ವ್ ಮಾಡ್ಬೋದು. Next, effect of pressure. Pressure does not have any significant effect on solubility of solids in liquids. ಇಲ್ಲಿ ಏನು ಹೇಳ್ತಾರೆ, ಪ್ರೆಷರ್ ಬಂದುಬಿಟ್ಟು ಸಾಲಿಡ್ಸ್ ಇನ್ ಲಿಕ್ವಿಡ್ಸ್ ಏನಿರುತ್ತೆ ಅಂದರೆ ಸಾಲಿಡ್ಸ್ನ ನಾವೇನು ಡಿಸಾಲ್ವ್ ಮಾಡ್ತೀವಿ ಲಿಕ್ವಿಡ್ಸಲ್ಲಿ ಅದರಲ್ಲಿ ಯಾವುದೇ ಪಾತ್ರ ವಹಿಸಲ್ಲ, ಸಿಗ್ನಿಫಿಕೆಂಟ್ ಎಫೆಕ್ಟ್ ಇರಲ್ಲ ಅಂತ ಹೇಳ್ತಾರೆ. ಅಂದರೆ ನಾವು ಪ್ರೆಷರ್ನ ಅಪ್ಲೈ ಮಾಡೋದರ ಮೂಲಕ ಒಂದು ಸಾಲಿಡ್ನ ಲಿಕ್ವಿಡ್ನಲ್ಲಿ ನಾವು ಡಿಸಾಲ್ವ್ ಮಾಡೋದಕ್ಕೆ ಆಗಲ್ಲ. ಹೇಗೆ ನಾವು ಒಂದು ಟೆಂಪ್ರೇಚರ್ನ, ಫಾರ್ ಎಕ್ಸಾಂಪಲ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಇತ್ತಲ್ವಾ, ಅದಕ್ಕೆ ನಾವು ಟೆಂಪ್ರೇಚರ್ ಕೊಟ್ಟರೆ ಏನಾಯಿತು, ಅಲ್ಲಿ ನಮಗೆ ಸಾಲಿಡ್ ಡಿಸಾಲ್ವ್ ಆಯಿತು. ಅದೇ ರೀತಿ ನಾವೇನಾದ್ರು ಪ್ರೆಷರ್ನ ಅಪ್ಲೈ ಮಾಡಿದ್ರೆ ನಮಗೆ ಅಲ್ಲಿ ಡಿಸಾಲ್ವ್ ಆಗಲ್ಲ ಸಲ್ಯೂಟ್. ಏನಕ್ಕಂದರೆ ಸಾಲಿಡ್ಸ್ ಹಾಗೆ ಲಿಕ್ವಿಡ್ಸ್ ಬಂದುಬಿಟ್ಟು ಹೈಲಿ ಇನ್ಕಂಪ್ರೆಸಿಬಲ್ ಆಗಿರುತ್ತೆ. ಓಕೆ, ಅದನ್ನು ನಾವು ಕಂಪ್ರೆಸ್ ಮಾಡೋದಕ್ಕೆ ಬರಲ್ಲ. ಪ್ರೆಷರ್ ಅಂದರೆ ಏನು, ಕಂಪ್ರೆಸ್ ಆಗುತ್ತೆ ಅಲ್ವಾ ಅಲ್ಲಿ. ಸೊ ನಮಗೆ ಸಾಲಿಡ್ಸ್ ಲಿಕ್ವಿಡ್ಸ್ ಬಂದುಬಿಟ್ಟು ನಮಗೆ ಕಂಪ್ರೆಸ್ ಮಾಡೋಕ್ಕಾಗಲ್ಲ, ದೇ ಆರ್ ಹೈಲಿ ಇನ್ಕಂಪ್ರೆಸಿಬಲ್. ಆದ್ದರಿಂದನೇ ನಮಗೆ ಪ್ರೆಷರ್ನ ತೊಗೊಂಡ್ಬಿಟ್ಟು ಸಾಲಿಬಿಲಿಟಿನ ಜಾಸ್ತಿ ಮಾಡೋದಕ್ಕೆ ಕಡಿಮೆ ಮಾಡೋದಕ್ಕೆ ಬರಲ್ಲ.
ಸೊ ಸಾಲಿಬಿಲಿಟಿ ಅನ್ನೋದು ಯಾವುದೇ ರೀತಿಯ ಅಫೆಕ್ಟ್ನ ಹೊಂದಿರಲ್ಲ. ಇಟ್ ಈಸ್ ರಿಮೇನ್ ಅನ್ಅಫೆಕ್ಟೆಡ್ ಬೈ ಚೇಂಜಸ್ ಇನ್ ಪ್ರೆಷರ್. ಇದನ್ನೇ ನಾನು ಹೇಳಿದ್ದು, ಪ್ರೆಷರ್ಗೆ ಕ್ರೈಟೀರಿಯಾ ಅಂತ ಹೇಳ್ಬಿಟ್ಟು, ನಮ್ಮ ಕ್ರೈಟೀರಿಯಾ ಇರುತ್ತೆ ಪ್ರೆಷರ್ಗೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಇನ್ಕಂಪ್ರೆಸಿಬಲ್ ಇರೋದ್ರಿಂದ ಇಲ್ಲಿ ಪ್ರೆಷರ್ ಯಾವುದೇ ರೀತಿಯ ಆಲ್ಟರ್ನ ಮಾಡಲ್ಲ, ಅಫೆಕ್ಟ್ನ ಮಾಡಲ್ಲ. ನಾನು ಈ ಮೊದಲು ಹೇಳಿದ್ನಲ್ವಾ, ನಾಳೆ ಎಕ್ಸಾಮ್ ಇದೆ ಅಂದ ತಕ್ಷಣಕ್ಕೆ ಇವತ್ತು ನಮ್ದೇನಾದರೂ ಮೆಂಟಲ್ ಪ್ರೆಷರ್ ಇದ್ದರೆ ಕೆಲವೊಂದು ಟಾಪಿಕ್ ಅರ್ಥ ಆಗಿಬಿಡುತ್ತೆ. ಹಾಗಂತ ಇದನ್ನು ನಾವು ಎಲ್ಲದಕ್ಕೂ ಅಪ್ಲೈ ಮಾಡೋದಕ್ಕಾಗುತ್ತಾ? ಎಲ್ಲದಕ್ಕೂ ಅಪ್ಲೈ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದೆ. ಇಲ್ಲೂ ಸಹ ಅಷ್ಟೇ. ಇಲ್ಲಿ ಪ್ರೆಷರ್ ಬಂದುಬಿಟ್ಟು ಸಾಲಿಡ್ಸ್ನ ಲಿಕ್ವಿಡ್ಸ್ನಲ್ಲಿ ಡಿಸಾಲ್ವ್ ಮಾಡೋದಕ್ಕೆ ಸಾಲಿಬಿಲಿಟಿನಲ್ಲಿ ಯಾವುದೇ ಥರವಾದ ಪ್ರಾಕ್ಟಿಕಲ್ ಪಾತ್ರವನ್ನು ವಹಿಸೋದಿಲ್ಲ. ಐ ಹೋಪ್ ಈ ಸಾಲಿಬಿಲಿಟಿ ಟಾಪಿಕ್ ಅಂದರೆ ಸಾಲಿಡ್ ಇನ್ ಎ ಲಿಕ್ವಿಡ್ ಟಾಪಿಕ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.